ವಿಶ್ವಂ ಸನಾತನ ಸಹಚರಿ ವಿಶ್ವಂ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಲ್ಪನೆಯ ಕೂಸು. ಪ್ರತಿ ಪ್ರಯತ್ನವೂ ಹೊಸ ಕನಸು. ನಮಸ್ಕಾರ. ವಿಶ್ವಂ ವೈಚಾರಿಕ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ಇವತ್ತಿನ ಕಾಫಿ ಕಟ್ಟೆಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋ ಸಮಯ. ಸ್ನೇಹಿತರೆ, ಈ ಕಾಫಿ ಕಟ್ಟೆಗೆ ನಮ್ಮ ಅತಿಥಿಗಳಾಗಿ ಬಂದಿದ್ದಾರೆ 3 ಜನ. ಮೊದಲಿಗೆ ಶ್ರೀನಿವಾಸ್ ಮೂರ್ತಿ ಅವರನ್ನ ನಾನು ಪರಿಚಯಿಸೋಕೆ ಇಷ್ಟಪಡ್ತೀನಿ. ಇವರು ನೀನಾಸಂ ಪದವೀಧರರು. ಪೌರಾಣಿಕ ರಂಗಭೂಮಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ನಟನಾಗಿ, ನಿರ್ದೇಶಕನಾಗಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಈಗ ನಮ್ಮ ವಿಶ್ವಂ ವಾಹಿನಿಯಲ್ಲಿ ನಮ್ಮ ಜೊತೆ ಸಹೋದ್ಯೋಗಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ಸ್ವಾಗತವನ್ನ ಕೊಡ್ತೇನೆ. ನಮಸ್ಕಾರ ಶ್ರೀನಿವಾಸ್. ನಮಸ್ಕಾರ ಸರ್. ಹೇಗಿದೆ ಚಳಿ ಬೆಂಗಳೂರು? ನಿನ್ನೆ ಮೊನ್ನೆಯಿಂದ ತುಂಬಾ ಸ್ಪಿರಿಟ್ ಕೊಡ್ತಾ ಇದೆ ಚಳಿ. ಸೊ ಅಲ್ಲಿಂದ ಇಲ್ಲಿ ಕಚೇರಿಗೆ ಬಂದಾಗ ನಿಮ್ಗೆ ನೀವೆಲ್ಲೋ ದೂರದಿಂದ ಬರ್ತೀರಾ? ತುಮಕೂರಿಂದ ಬರ್ತೀರಾ? ತುಮಕೂರಿಂದ 10-20 ಕಿಲೋಮೀಟರ್ ಹಳ್ಳಿ. ಯಾವ ಹಳ್ಳಿ? ನಿಮ್ ಬಗ್ಗೆ ಒಂಚೂರು ಹೇಳಿ ಸರ್. ನಮ್ದು ತುಮಕೂರು ತಾಲೂಕು ಗಳಗೇನಹಳ್ಳಿ, ಹೆಬ್ಬೂರು ಹೋಬ್ಳಿಗೆ ಸೇರುತ್ತೆ. ತುಮಕೂರಿಂದ 20 ಕಿಲೋಮೀಟರ್ ಆಗುತ್ತೆ. ನಾನು ಅದೇ ಹಳ್ಳಿನಲ್ಲಿ ಹುಟ್ಟಿ ಅಲ್ಲೇ ನನ್ನ ವಿದ್ಯಾಭ್ಯಾಸಗಳನ್ನು ಮುಗಿಸಿ ಪದವಿನ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿ, ಪದವಿ ಮುಗಿದ ಮೇಲೆ ನೀನಾಸಂನಲ್ಲಿ ಪದವಿ ಮುಗಿಸಿ, ನಂತರ ರಂಗಭೂಮಿನಲ್ಲಿ 15 ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ಮಾಡಿ, ವಿಶೇಷವಾಗಿ ಪೌರಾಣಿಕ ರಂಗಭೂಮಿಯಲ್ಲಿ ಒಂದಷ್ಟು ಬದಲಾವಣೆಗಳು ತರಬೇಕು ಅಂತ ಹೇಳಿ ನಟನಾಗಿ, ನಿರ್ದೇಶಕನಾಗಿ, ಜೊತೆ ಸಂಗೀತಗಾರನಾಗೂ ಕೆಲಸ ಮಾಡ್ತಾ ಬರ್ತೀನಿ. ನೀನಾಸಂಗೆ ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು ನಿಮಗೆ? ಸರ್ ಖಂಡಿತ ನೋಡಿ, ಇದು ತುಂಬಾ ಒಳ್ಳೆ ವಿಚಾರ. ಕೆಲವೊಂದ್ಸಲಿ ನಾವೇನೇನೋ ಮಾಡ್ತೀವಿ, ಅದ್ನ ಯಾಕೆ ಮಾಡಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಖಂಡಿತ. ನಾನು ನಾಟಕ ಮಾಡ್ಬೇಕು ಅಂತ ಒಳಗಡೆ ಹುಚ್ಚು. ಅದು ನಾಟಕ ನೋಡಿದ್ರೆ ಸುಮ್ನೆ ಕೂರಕ್ ಆಗ್ತಿರ್ಲಿಲ್ಲ. ಏನೋ ಮಾಡ್ಬೇಕು, ಅದು ಬರುತ್ತೆ. ಅದು ಹುಚ್ಚು ಎಲ್ರಿಗೂ ಒಂದೊಂದು ಕ್ಷೇತ್ರದಲ್ಲಿ ಇರುತ್ತೆ. ಒಂದ್ಸಲಿ ತಿರ್ಗಾಟದ ನಾಟಕ ಬರ್ತದೆ ತುಮಕೂರಿಗೆ, ನೀನಾಸಂ ತಿರ್ಗಾಟ ನಾಟಕ. ನಾನು ಪದವಿ ಮಾಡ್ಬೇಕಾದ್ರೆ ಅಲ್ಲಿವರೆಗೂ ನಾನು ನೀನಾಸಂನ ಗೊತ್ತಿಲ್ಲ ನನಗೆ. ನಾವು ಮಾಡೋ ನಾಟಕಕ್ಕೂ ಆ ನಾಟಕಕ್ಕೂ ಶಿಸ್ತಿನ ವ್ಯತ್ಯಾಸಗಳು ಅದ್ಭುತವಾಗಿತ್ತು. ನಾವ್ಯಾಕೆ ಹಿಂಗ್ ನಾಟಕ ಮಾಡಬಾರ್ದು? ನಮ್ ಕೈಲಿ ಯಾಕೆ ಹಿಂಗ್ ಸಾಧ್ಯ ಇಲ್ಲ? ಆ ಬೆಳಕು, ಅವ್ರ ಸ್ಪೀಡು, ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಏನೇನೋ ಚೇಂಜಸ್, ಆಶ್ಚರ್ಯ, ನನಗೆ ಅದ್ಭುತ ಅದು. ಆಮೇಲೆ ಹಿಂಗ್ ನಾನು ಕಲಿಬೇಕಲ್ಲ ಅಂತ ಸಿಕ್ತಾಗ ನಮ್ಗೆ ಒಬ್ರು ಗುರುಗಳು ಇರ್ತಾರೆ, ಮತ್ತೆ ಆ ಹಿರಿಯ ರಂಗಭೂಮಿ ನಿರ್ದೇಶಕರುಗಳು ಏನಿರ್ತಾರೆ, ಮಾರ್ಗದರ್ಶಕರು, ನಮಗ್ ಬಹಳ ಆತ್ಮೀಯವಾದಂಥವ್ರು ನನಗೆ ಮಾರ್ಗದರ್ಶನ ಮಾಡ್ತಾರೆ. ನೀನಾಸಂಗೆ ಹೋಗು, ಅಲ್ಲಿ ಕಲ್ತ್ಬಾ ಅಂತ. ನಾನು ನೀನಾಸಂಗೆ 2015ರಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ. ಅದು ತುಂಬಾ ದೊಡ್ಡ ಪ್ರೋಸೆಸ್. ಅಲ್ಲಿ ಸೆಲೆಕ್ಷನ್ ಆಗಕ್ಕೆ ನಮ್ಮಲ್ಲಿ ಒಂದಷ್ಟು ಶಕ್ತಿ ಇರಬೇಕು, ಒಂದಷ್ಟು ರಂಗಭೂಮಿಯಲ್ಲಿ ಕೆಲಸ ಮಾಡಿರ್ಬೇಕು, ನಾಲೆಡ್ಜ್ ಇರ್ಬೇಕು, ಹೆಚ್ಚಿನಾಗಿ ಓದು ಬರಹ ಆಸಕ್ತಿ ಇರ್ಬೇಕು, ಮುಖ್ಯವಾಗಿ ದೇಹ ಅದಕ್ಕೆ ಸ್ಪಂದಿಸ್ಬೇಕು. ಅದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಅದು ನಮ್ಮ ಭಾಗ್ಯ ಅಲ್ಲಿ ಕಲ್ತು ಬಂದಿದ್ದು. ಅಲ್ಲಿಂದ ಬಂದ್ಮೇಲೆ ನಿರಂತರವಾಗಿ ಅವ್ರು ಏನು ಕಲ್ಸ್ಕೊಟ್ಟಿದ್ರು ಆ ದಾರಿನಲ್ಲೇ ಕೆಲಸ ಮಾಡ್ತಾ ಬರ್ತಾ ಇದೀವಿ ಸರ್. ರಂಗಭೂಮಿ ಒಬ್ಬನಿಗೆ ಏನ್ ಕಲ್ಸ್ಕೊಡತ್ತೆ? ರಂಗಭೂಮಿ ನಿಜವಾಗ್ಲೂ ನಮ್ಮ ಜೀವನಕ್ಕೆ ವೈಯಕ್ತಿಕವಾಗಿ ಏನನ್ನು ಕಲ್ಸ್ಕೊಡತ್ತೆ ಸರ್? ಎಲ್ಲದಲ್ಲೂ ಏನೇನೇನೋ ಸಿಗ್ಬೋದು, ಬಟ್ ರಂಗಭೂಮಿನಲ್ಲಿ ನಿಜವಾದ ಮನುಷ್ಯತ್ವ ಸಿಗುತ್ತೆ ನೋಡಿ. ಒಬ್ಬ ಮನುಷ್ಯನಿಗೆ ಜೀನ್ ಕೊಡುವಂಥದ್ದು ತಂದೆ ತಾಯಿ. ಆ ಜೀನನ್ನ ಬದಲು ಮಾಡೋ ಶಕ್ತಿ ಏನಾದ್ರು ಇದ್ರೆ ಅದು ಗುರುವಿಗೆ, ರಂಗಭೂಮಿಗೆ. ಇಡೀ ನಮ್ಮ ಯೋಚನೆ, ನಮ್ಮ ಪರಿಸರ ಏನೇ ಇರ್ಬೋದು, ನಾವು ಕಲ್ತಿದ್ ವಿಚಾರಗಳು ಏನೇ ಇರ್ಬೋದು, ನಾವು ಒಬ್ಬ ಒಳ್ಳೆ ಮನುಷ್ಯನಾಗಿ, ಒಳ್ಳೆ ಚಿಂತಕನಾಗಿ ನಮ್ಮನ್ನ ನಾವು ರೂಪಿಸ್ಕೊಳ್ಳೋ ಅಂತದ್ದು ಇರೋದು ಒಂದು ಒಳ್ಳೆ ದಾರಿ ಅಂದ್ರೆ ಅದು ರಂಗಭೂಮಿ. ದಯಮಾಡಿ ಎಲ್ಲರೂ ಒಂದ್ಸಲಿ ಆದ್ರೂ ಒಂದು ನಾಟಕ ಮಾಡ್ಬೇಕು ಅನ್ನೋದು ನನ್ನ ಮನವಿ. ಯಾಕಂದ್ರೆ ಅವ್ರು ಅರ್ಥ ಆಗ್ತಾ ಹೋಗ್ತಾರೆ. ಅವ್ರ ಧ್ವನಿ ಏನು, ಮುಖ್ಯವಾಗಿ ಅವರ ದೇಹದ ಶಕ್ತಿ ಏನು, ಅವರ ನಿಲುವುಗಳೇನು, ಅವ್ರ ಚಂದ ಏನು, ಅವ್ರ ಯೋಚನೆಗಳೇನು, ಅವ್ರ ಆಸಕ್ತಿ ಏನು ಅನ್ನೋದು ಆ ಪಾತ್ರದಲ್ಲಿ ಕಾಣ್ತಾ ಹೋಗ್ತಿರ್ತದೆ. ಖಂಡಿತ. ಎಲ್ಲಕ್ಕಿಂತ ಮುಖ್ಯವಾಗಿ ರಂಗಭೂಮಿಯಲ್ಲಿ ನಮ್ಮಲ್ಲಿರುವ ಅಹಮ್ಮನ್ನ ಬಿಟ್ಟು, ನಮ್ಮ ಈಗೋಗಳನ್ನ ಬಿಟ್ಟು ನಾವು ಮಾನವೀಯತೆ, ಮನುಷ್ಯತ್ವವನ್ನ ಕಲಿತಾ ಹೋಗ್ತೀವಿ. ಖಂಡಿತ ಖಂಡಿತ ಅಲ್ವಾ? ಹೌದು ಹೌದು. ಅದರಲ್ಲಿ ಯಾರು ಹೆಚ್ಚು, ಯಾರು ಕೀಳು, ಅವೆಲ್ಲ ಯಾವುದೂ ಇರಲ್ಲ. ಎಲ್ಲರೂ ಸಮಾನರು ಅನ್ನೋ ಅಂಶ ರಂಗಭೂಮಿಯಲ್ಲಿ ನಾವು ಕಲಿತಾ ಹೋಗ್ತೀವಿ. ಹೌದು ಹೌದು. ಸಂತೋಷ. ಇವತ್ತಿನ ಕಾಫಿ ಕಟ್ಟೆಗೆ ತಾವು ಬಂದಿದ್ದು. ನಮ್ಮ ಶಶಿಕುಮಾರ್ ಅವರು ಶೇಷಾದ್ರಿಪುರಂ ಕಾಲೇಜಿಂದ ಬಂದಿದ್ದಾರೆ. 3ನೇ BCom ನಲ್ಲಿ ಓದ್ತಾ ಇದ್ದೀರಾ. ನಿಮಗೆ ದಿನಪತ್ರಿಕೆಗಳನ್ನು ಓದೋ ಹವ್ಯಾಸಗಳು ಇದೆಯಾ? ಇರ್ಲಿಲ್ಲ ಸರ್, ಇತ್ತೀಚೆಗೆ ಅಳವಡಿಸ್ಕೊಂಡೆ. ಅಂದ್ರೆ ಈ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ, ನಾನು ನ್ಯೂಸ್ ನೋಡ್ತಾ ಇರ್ತೀನಿ ದಿನ.
ಅದ್ರಲ್ಲಿ ಬರೀ ಪಾಲಿಟಿಕ್ಸ್ ಇಲ್ಲ ಅಂದ್ರೆ ಸ್ಪೋರ್ಟ್ಸ್ ಬಿಟ್ರೆ ಎಕಾನಮಿ ಬಗ್ಗೆ ಏನು ಹೇಳ್ತಿರ್ಲಿಲ್ಲ ಅವರು. ಹ್ಮ್ ಸೊ ಬುಕ್ಸ್ ಓದೋ ಅಭ್ಯಾಸ ಇದೆ, ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಕಮ್ಮಿನೇ ನಿಮ್ಗೆ. ನೀವು ನ್ಯೂಸ್ ಪೇಪರ್ಗಳನ್ನ ಅಂದ್ರೆ ದಿನಪತ್ರಿಕೆಗಳನ್ನ ಓದೋ ಹವ್ಯಾಸವನ್ನ ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ತುಂಬಾ ನಿಮ್ಮ ವ್ಯಕ್ತಿ ವಿಕಸನಕ್ಕೆ ಬಹಳ ಸಹಾಯ ಮಾಡುತ್ತೆ. ಹೌದು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಿ, ಹೆಚ್ಚೆಚ್ಚು ವಿಷಯಗಳನ್ನ ನಿಮಗೆ ಎಲ್ಲ ಒಂದು ಕಡೆ ಸಿಗುವಂಥ ಒಂದು ಜಾಗ ಅಂದ್ರೆ ಅದು ದಿನಪತ್ರಿಕೆ. ಪ್ರಪಂಚದ ಎಲ್ಲ ವಿಷಯಗಳನ್ನು ಅವರು ಕ್ರೋಢೀಕರಿಸಿ ದಿನಪತ್ರಿಕೆಗಳಲ್ಲಿ ಅವತ್ತಿನ ಮಟ್ಟಿಗೆ ಕೊಡ್ತಾರೆ. ಆಗ್ಲಿ ನೀವು ದಿನಪತ್ರಿಕೆಗಳನ್ನು ಓದಿ, ನಿಮ್ಮ ಸ್ನೇಹಿತರಿಗೂ ಹೇಳಿ ದಿನಪತ್ರಿಕೆಗಳನ್ನು ಓದಿ ಅಂತ. ನಿಮಗೂ ಸ್ವಾಗತ ಸರ್. ನಮಸ್ತೆ. ಟಿ.ಕೆ. ಶಿವರಾಮ್, ನಮಸ್ಕಾರ ಸರ್. ತಾವು SBI ಕೆಲಸ ಮಾಡ್ತಿರೋರು, PRO ಆಗಿ ಕೆಲಸ ಮಾಡ್ತಿದ್ದೀರಾ. ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ದಿನಪತ್ರಿಕೆಗಳ ಬಗ್ಗೆ ನೀವು ನಿಮ್ಮ ಬಾಲ್ಯದಿಂದ ಹೇಗೆ ದಿನಪತ್ರಿಕೆಗಳು ನಡೀತಾ ಇತ್ತು? ನೀವು ದಿನಪತ್ರಿಕೆಗಳನ್ನ ಓದ್ಲಿಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರಿ? ನನಗೆ ಜ್ಞಾಪಕ ಇರೋಂಗೆ ನಾವು 68, 64, 65ರಿಂದಾನೇ ನನಗೆ ಇದಿದೆ. ನಮ್ಮ ತಂದೆ ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ರು. ಅವರು ಸ್ಟೇಟ್ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟ್ ಇದ್ರಲ್ಲಿ. ಅವರು ಲೋಕಸಭಾ ಡೆಪ್ಟಿ ಸ್ಪೀಕರು, ರಾಜ್ಯಸಭಾ ವೈಸ್ ಚೇರ್ಮನ್ಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದವರು. ಅದರಿಂದ ಪತ್ರಿಕೆ ಅಂದ್ರೆ ನಾವು ಅವಾಗಿಂದ ನಮಗೆ ಡೈಲಿ ಇಂಡಿಯನ್ ಎಕ್ಸ್ಪ್ರೆಸ್ ರೆಗ್ಯುಲರ್ ಆಗಿ ಓದ್ತಾ ಇದ್ದೆ. ಆಮೇಲೆ ನಮ್ಮ ತಂದೆ ಆಮೇಲೆ ಇಂಡಿಯನ್ ನ್ಯೂಸ್ ಎಲ್ಲ ಕೇಳ್ತಾ ಇದ್ದೆ, ರೇಡಿಯೋ ನ್ಯೂಸ್ ಅವಾಗಿಂದ ಅಭ್ಯಾಸ. ಸ್ಪೋರ್ಟ್ಸ್ ಫಾಲೋ ಮಾಡ್ತಾ ಇದ್ದಿದ್ದು. ನಾವು ಹುಟ್ಟಿದ್ದು ಹೊಸಕೋಟೆ ಸೂಲಿಬೆಲೆ, ಹೊಸಕೋಟೆ ಸೂಲಿಬೆಲೆ. ಆಮೇಲೆ ನಮ್ಮ ತಂದೆ ಡೆಲ್ಲಿ ಇದ್ದಿದ್ರಿಂದ 68ರವರೆಗೂ ಡೆಲ್ಲಿಲೇ ಇದ್ದಿದ್ದು. ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದ್ಮೇಲೆ ಪತ್ರಿಕೆಗೆ ಎಲ್ಲಾ ಪತ್ರಿಕೆಗಳು ಪರಿಚಯ ಇದೆ. ಯಾಕೆಂದ್ರೆ ಗರಡಂಗಿ ನಾಗರಾಜ್ ಅಂತ ಪ್ರಬಲ್ ಇದ್ರು. ಅವರು ಅವ್ರ ಮುಂದೆನೆ ಬೆಳೆದಿದ್ದು ನಾವು. ಅವ್ರ ಇದ್ರಲ್ಲೇ ಇದ್ದಿದ್ದು, ಒಂದೇ ಇದ್ರಲ್ಲಿ ಎಲ್ಲ ಪೇಪರು ಬರ್ತಾ ಇತ್ತು. ನೋಡ್ತಾ ಇದ್ದೆ, ಓದ್ತಾ ಇದ್ದೆ. ಅವಾಗಿಂದ ಪೇಪರ್ ಇಂಟ್ರೆಸ್ಟ್ ಇದೆ. ಆಮೇಲೆ PRO ಆಗಿದ್ರಿಂದ ಡೈಲಿ ಎಲ್ಲಾ ಪೇಪರ್ನು ನೋಡ್ತಾ ಇದ್ದೆ. ನೋಡ್ಲೇಬೇಕು. ಸೀನಿಯರ್ ಹೆಡ್ ಇದಕ್ಕೆ ಅವ್ರಿಗೆ ಕಳಿಸ್ಕೊಡ್ತಾ ಇದ್ವಿ. ಇಂಪಾರ್ಟೆಂಟ್ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದನ್ನ ಅವ್ರಿಗೆ ಒಂದು ಫೋಲ್ಡರ್ ಮಾಡಿ ಕೊಡ್ತಾ ಇದ್ದೆ. ಅದರಿಂದ ಎಲ್ಲಾ ಪೇಪರು ಇದು ಕಾಂಟ್ಯಾಕ್ಟ್ ಇಟ್ಕೊಂಡಿದೀವಿ. ಈಗ ಎಲ್ಲ ಸುದ್ದಿಗಳು ನೀವು ಎಲ್ಲ ಸುದ್ದಿಗಳಲ್ಲಿ ಎಲ್ಲಾನು ಗ್ಲಾನ್ಸ್ ಮಾಡ್ತಾ ಇದ್ದೆ. ಎಲ್ಲಾ ಪೇಪರ್ ಅಲ್ಲಿ ಏನೇನ್ ಬರುತ್ತೆ ನೋಡಿ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದನ್ನ ನಮ್ಮ ಅದೇ ಹಿರಿಯರಿಗೆ ಕೊಡ್ಬೇಕಿತ್ತು. ಅದನ್ನ ಫೋಲ್ಡರ್ ಮಾಡಿ ಡೈಲಿ ಕೊಡ್ತಾ ಇದ್ವಿ. ನಾವು ನಮ್ ಬ್ಯಾಂಕ್ ಅಂತಲ್ಲ, ಬೇರೆ ಬ್ಯಾಂಕ್ ಏನ್ ಸುದ್ದಿ ಇದೆ, ವರ್ಲ್ಡ್ ಅಲ್ಲಿ ಏನ್ ಬೇರೆ ಬರ್ತಾ ಇದೆ ಎಲ್ಲಾನು ಕೊಡ್ತಾ ಇದ್ವಿ. ತುಂಬಾ ಸಂತೋಷ. ಅದರಿಂದ ಎಲ್ಲಾ ಪತ್ರಿಕೆಗಳು ಎಲ್ಲಾ ಇದ್ರದ್ದು ನಿಗಾ ಇದೆ. ಇವತ್ತಿಗೂ ಒಂದು 10 ವರ್ಷ ಆಯ್ತು ರಿಟೈರ್ ಆಗಿ. ಇವತ್ತಿಗೂ ಪತ್ರಿಕೆ ಜೊತೆ ಸಂಪರ್ಕ ಇಟ್ಕೊಂಡಿದ್ವಿ. ತುಂಬಾ ಸಂತೋಷ ಸರ್. ನಿಮ್ಮ ಹತ್ರ ಕಲಿಯುವಂಥದ್ದು, ವಿಷಯಗಳನ್ನ ನಾವು ಪಡೆಯುವಂಥದ್ದು ತುಂಬಾ ಇರುತ್ತೆ. ಮುಂದೆ ಕೇಳ್ತಾ ಹೋಗೋಣ. ಮೊದಲಿಗೆ ಸ್ನೇಹಿತರೆ, ಒಂದು ಮುಂಜಾನೆ ಮಾತು, ಸುಭಾಷಿತ ಅಂತ ಆದ್ರೂ ಆಗ್ಬೋದು, ಒಂದು ಮುಂಜಾನೆ ಮಾತು. ಅವಕಾಶಗಳನ್ನ ಅಲಕ್ಷಿಸಬಾರದು. ಕೆಲವಂತೂ ಒಮ್ಮೆ ಮಾತ್ರ ಸಿಗುವಂಥವು. ಕಳೆದುಕೊಂಡ ವ್ಯಥೆ ಪಡೋ ಬದಲು ಅದನ್ನ ಉಪಯೋಗಿಸ್ಕೊಳ್ಳೋಣ ಅಂತ ಒಂದು ಸುಭಾಷಿತ ಇದೆ. ಶ್ರೀನಿವಾಸ ಮೂರ್ತಿ ನೋಡಿ, ಈ ಸುಭಾಷಿತ ಇಷ್ಟು ಚೆನ್ನಾಗಿ ಹೇಳುತ್ತೆ. ಅವಕಾಶಗಳನ್ನ ಅಲಕ್ಷಿಸಬಾರ್ದು, ಕೆಲವಂತೂ ಒಮ್ಮೆ ಮಾತ್ರ ಸಿಗುವಂಥವು, ಕಳೆದುಕೊಂಡು ವ್ಯಥೆ ಪಡೋದ್ರ ಬದಲು ಅದನ್ನ ಉಪಯೋಗಿಸ್ಕೊಳ್ಳೋಣ ಅಂತ. ರಂಗಭೂಮಿನಲ್ಲಿ ನೀವು ಇರೋದ್ರಿಂದ, ಸಕ್ರಿಯವಾಗಿರೋದ್ರಿಂದ ಈ ತರ ಅವಕಾಶಗಳನ್ನ ನಾವು ಹುಡುಕ್ತಾ ಇರ್ತೀವಿ. ಖಂಡಿತ. ಅದು ಅಕಸ್ಮಾತ್ ಸಿಕ್ಕದೆ ನಾವು ಅದನ್ನ ಹಿಡ್ಕೋಬೇಕು ಅಂತ. ಈ ಸುಭಾಷಿತದ ಬಗ್ಗೆ ಹೇಳಿ ಸರ್. ಅದು 100% ಸತ್ಯ. ಆಕ್ಚುಲಿ ನಾವು ಪತ್ರಿಕೆ ತೆಗೆದಾಗ ವಿಚಾರಗಳಿಗಿಂತ ಇದು ನಮ್ಮ ಬದುಕಿಗೆ ಸ್ಫೂರ್ತಿ ನೀಡುವಂತ ಸಾಲುಗಳಿವೆಲ್ಲ. ಖಂಡಿತವಾಗಿ ನೋಡಿ, ಅವಕಾಶ ಅನ್ನೋದ್ರ ಏನು ಅಂತ ಒಂದು ನಾವು ತಿಳ್ಕೊಬೇಕಾಗ್ತದೆ. ಮುಖ್ಯವಾಗಿ ಅವಕಾಶ ಅಂದ್ರೆ ಏನಂಗಾದ್ರೆ, ಅವಕಾಶ ಒದಗ್ ಬಿಡಬಾರ್ದು ಅಂತೀವಿ. ಅವಕಾಶ ಅಂದ್ರೆ ಏನ್, ಎಲ್ಲಿ ಸಿಗುತ್ತದು ಸರ್? ನಾವು ಸತತವಾಗಿ ಅಭ್ಯಾಸ ಮಾಡ್ತಿರ್ತೀವಿ, ಅಭ್ಯಾಸ ನಿಲ್ಲಿಸಬಾರ್ದು. ಖಂಡಿತ. ರಂಗಭೂಮಿ ಆಗಿರ್ಲಿ, ಒಬ್ಬ ವಿದ್ಯಾರ್ಥಿ ಆಗಿರ್ಲಿ, ಒಬ್ಬ ವೃತ್ತಿ ಮಾಡೋನಾಗಿರ್ಲಿ, ಅವನ್ ವೃತ್ತಿ ಪ್ರತಿದಿನ ಅವನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ. ಅಭ್ಯಾಸಕ್ಕೆ ಒಮ್ಮೆ ಅವಕಾಶ ಭೇಟಿ ಆಗ್ತದೆ. ಹೌದು, ಅವಕಾಶ ಅದ್ ಬಂದು ಭೇಟಿ ಮಾಡ್ತದ. ಅದು ನಿಜ. ಅದು ಕರೆಕ್ಟ್ ಆಗಿ ಸಿಂಕ್ ಆದ್ರೆ ಅದು ಅದೃಷ್ಟವಾಗಿ ಕನ್ವರ್ಟ್ ಅನ್ಸುತ್ತೆ. ಖಂಡಿತ ಅವ್ನ ಬದುಕು ಬದಲಾಗ್ತದೆ. ಅದೇ ಅವಕಾಶ. ಅದನ್ನ ಸಿಕ್ಕಿದಾಗ ನಾವು ಎಚ್ಚರಿಕೆ ಗಮನಿಸ್ಕೊಬೇಕು ಅಂದ್ರೆ ನಮ್ಮಲ್ಲಿ ಅಭ್ಯಾಸ ಇರಬೇಕು. ಹೌದು. ಈಗ ನಾನು ಡೈಲಿ ನಟನೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಅಥವಾ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ.
ನನ್ಗೆ ಯಾವ್ದೋ ಒಂದು ಒಳ್ಳೆ ಅದ್ಭುತ ಸ್ಟೇಜ್ ಸಿಗ್ತದೆ ಅಥವಾ ಯಾವ್ದೋ ಒಳ್ಳೆ ಅದ್ಭುತ ಪಾತ್ರ ಸಿಗ್ತದೆ, ಹ್ಮ್. ನನ್ನ ಈ ಅಭ್ಯಾಸ ಅದಕ್ಕೆ ಸಪೋರ್ಟ್ ಮಾಡ್ತದೆ. ಖಂಡಿತ ಆ ಖಂಡಿತ ಅವಕಾಶ ನನಗೆ ಅದೃಷ್ಟ ಆಗಿ ನನಗೆ ಮತ್ತಿನ್ನೇನ ಎಲ್ಗೋ ಕರ್ಕೊಂಡು ಹೋಗುತ್ತದೆ. ಹಂಗಾಗಿ ಅವಕಾಶಗಳು ಇದೆಯಲ್ಲ, ಅದು ನಮ್ಮ ಅಭ್ಯಾಸಕ್ಕೆ ಸಿಕ್ಕಾಗ ಅದು ಅದ್ಭುತವಾಗಿ ಬೆಳೆಯುತ್ತೆ, ನಮ್ಮನ್ನ ಬೆಳೆಸುತ್ತೆ. ಹಾಗಾಗಿ ನಾವು ಆ ಅವಕಾಶನ ಗುರುತಿಸ್ಕೊಳ್ಬೇಕು ಅಂದ್ರೆ ನಾವು ಪ್ರಾಕ್ಟೀಸ್ ಅಲ್ಲಿ ಇರ್ಬೇಕು. ಆ ಮಾತು 100% ಸತ್ಯ ಸರ್. ಖಂಡಿತ. ನಿಮಗೆ ಒಂದು ನಾಟಕದಲ್ಲೋ ಅಥವಾ ಒಂದು ಚಲನಚಿತ್ರದಲ್ಲೋ ಎಲ್ಲೋ ಒಂದು ಅವಕಾಶ ಸಿಕ್ಕಾಗ ನಿಮ್ಮ ಪೂರ್ಣ ಪರಿಶ್ರಮವನ್ನ ಹೌದು. ಹಾಕಿ ಪೂರ್ಣ ಮನಸ್ಥಿತಿಯನ್ನ ಒದಗಿಸಿ ಅಲ್ಲಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಗೆಲ್ತೀರಾ ಹೌದು ಅನ್ನೋದು ನಮ್ಗೆಲ್ಲರಿಗೂ ಉದಾಹರಣೆಗಳಿದೆ, ನಮ್ಮ ಅನುಭವಕ್ಕೂ ಬಂದಿರುತ್ತೆ. ಹೌದು. ಆಮೇಲೆ ಸರ್, ಈಗ ನಾವ್ ಏನ್ ಮಾಡ್ತೀವಿ, ಬೆಳಿಬೇಕು ಅವಕಾಶಗಳನ್ನ ಹುಡಿಕೊಂಡು ಹುಡಿಕೊಂಡು ಹೋಗೋದಲ್ಲ. ನನ್ನ ಕೆಲಸ ನಾನು ಮಾಡ್ಬೇಕು, ಲಾಭಕ್ಕಾಗಿ ನಾನು ಇವತ್ತು ಅಪಹರಿಸಬಾರ್ದು. ಹೌದು, ಬರುತ್ತೆ ಸರ್ ಲಾಭ. ಖಂಡಿತ. ನಾವು ಈಗ ಒಂದು ತೋಟ ಮಾಡ್ತೀನಿ ನಿನ್ಕಳಿ, ಇವತ್ತು ಗಿಡ ನೆಟ್ರೆ 5 ವರ್ಷಕ್ಕೆ ಬೆಳೆ ಕೊಡುತ್ತೆ. ತೆಂಗಾಗ್ಲಿ, ಅಡಿಕೆ ಆಗ್ಲಿ, ಯಾವ್ದೇ ಆಗ್ಲಿ. ಹೌದು, ನಾನು ಇವತ್ ನೆಟ್ ಇವತ್ತೇ ಫಲ ಬೇಕು ಅಂದ್ರೆ ಖಂಡಿತ ನಾನ್ ಸಾಧ್ಯ. ದಿನಾ ನೀರಾಯಿಸ್ತಾ ಅದು ದಿನ ಆರೈಕೆ ಮಾಡ್ತಾ ಹೋದ್ರೆ ಖಂಡಿತವಾಗ್ಲು ನಾನ್ ಬೆಳ್ದಿದ್ ರೈಟ್ 6 ವರ್ಷಕ್ಕೋ 7 ವರ್ಷಕ್ಕೋ, ಇವತ್ತು ನೋಡಿ ಆ ತೆಂಗಿನ ರೇಟ್ ಎಷ್ಟಿದೆ? ಹೌದು, 30,000 ರೂಪಾಯಿ ಕ್ವಿಂಟಲ್ ಇದೆ ಕೊಬ್ಬರಿ. ಹ್ಮ್, ಎಂತ ಅವಕಾಶ ಅದು. ಅದೇ ಅವತ್ತಿಂದ ಅವ್ನು ಅವತ್ತೇ ಬೇಕು ಅಂತ ಏನೋ ಮಾಡ್ಕೊಂಡು ಬಂದಿದ್ರೆ ಆಗಲ್ಲ. ಸಾಧ್ಯ ಖಂಡಿತವಾಗ್ಲೂ ಇಲ್ಲ. ಈ ಅವಕಾಶ ಅನ್ನೋದ್ರ ಮೇಲೆ ನಂಬಿಕೆ ಇಡ್ಬೇಕು ನಾವು. ಹೌದು. ಇದು ಸಿಗ್ತದೆ, ಇದನ್ನ ನಾವು ಬಳಸ್ಕೊಬೇಕು. ಇದನ್ನ ಮಿಸ್ ಮಾಡ್ಕೊಂತೀವಿ ಅಂದ್ರೆ ನಾವು ಅಭ್ಯಾಸ ಬಿಟ್ರೆ ಮಿಸ್ ಆಗೋಗ್ಬಿಡುತ್ತೆ. ಮಾಡ್ಕೊಳೋದೇನಿಲ್ಲ. ಖಂಡಿತ. ನಾವು ಎಷ್ಟದನ್ನ ಪ್ರಾಕ್ಟೀಸ್ ತಪ್ತೀವಿ, ಅವಕಾಶ ಅದ್ರಟ್ಟಿಗೆ ಅರ್ಗಾಗ್ ಹೋಗುತ್ತದು. ಸರ್, ನೀವು ಈ ಸುಭಾಷಿತದ ಬಗ್ಗೆ ಏನಾದ್ರು ಹೇಳ್ಬೋದಾ? ಅವಕಾಶಗಳನ್ನ ಹೇಗೆ ಬಳಸ್ಕೋಬೇಕು? ಅವಕಾಶಗಳು ಅಂದ್ರೆ ಅದನ್ನ ನಾವು ನೋಡ್ತಾ ಇದ್ರೆ ನಮ್ಗೆ ಅದಕ್ಕೆ ಕಾಣುತ್ತೆ, ಅದನ್ನ ನಾವು ರೆಕಗ್ನೈಸ್ ಮಾಡಿ ತಕ್ಷಣ ಬಳಸ್ಕೋಬೇಕು. ನಿಜ ಸರ್. ಈಗ ಅವಕಾಶಗಳಿದೆ. ಯಾವುದು ಏನು, ಇವಾಗ ನಾನು ಬ್ಯಾಂಕಿಂಗ್ ಸಂಬಂಧಪಟ್ಟಾಗೇನೆ ಅವಕಾಶಗಳು ಹೇಗೆ ಅಂದ್ರೆ, ಬ್ಯಾಂಕಿಗೆ ಏನ್ ಬೇಕು, ಡೆಪಾಸಿಟ್ ಎಲ್ಲಿ ಸಿಗುತ್ತೆ, ಏನ್ ಸಿಗುತ್ತೆ, ಆಮೇಲೆ ಹುಡುಕ್ತಾ ಹೋಗ್ಬೇಕು. ಜನಗಳಿಗೆ ಏನ್ ಬೇಕು ನೋಡ್ತಾ ಇರ್ಬೇಕು. ನಾನು ಒಂದೇ ಕಡೆ ಇರಲ್ಲ, ಕಣ್ಣು ಸುತ್ತಲೂ ಆಡಿಸಿದ್ರೆ ಅವಕಾಶಗಳು ಎಲ್ಲೋ ಅದನ್ನ ನಾನು ತಕ್ಷಣ ಹಿಡ್ಕೋಬೇಕು. ನಾನು ಎಲ್ಲೋ ಅವಕಾಶ ಇದ್ದಾಗ ಕಣ್ಣು ಮುಚ್ಕೊಂಡಿದ್ರೆ ಹೋಗುತ್ತೆ. ಇವಾಗ ಎಲ್ಲೋ 108 ಇವಾಗ ನಾವು ನಮ್ಮ ಕೆಲಸದ ಇದರಲ್ಲಿ ನಮ್ಮ ಮುಂದಕ್ಕೆ ಬರ್ಬೇಕಾಗಿದ್ರೆ ಏನು ಎತ್ತ ಏನ್ ಬೇಕು ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡ್ರೇನೆ ನಮ್ಗೊಂದು ಅವಕಾಶ ಸಿಗೋದು. ಅದರಿಂದ ಅವಕಾಶಗಳಿದೆ. ಶಶಿಕುಮಾರ್, ಹೇಳಿ. ಇದು ಸುಭಾಷಿತ ನಿಮ್ಗೆ ಅರ್ಥ ಆಯ್ತು, ಆಯ್ತಲ್ವಾ? ಆಯ್ತು. ಸೊ ಒಂದು ಆಪರ್ಚುನಿಟಿಯನ್ನ ನಾವು ಹೇಗೆ ಬಳಸ್ಕೋಬೇಕು, ಇದು ನಿಮ್ಗೆ ಯಾವಾಗನ ಅನುಭವಕ್ಕೆ ಬಂದಿದ್ಯಾ? ನೀವು ಯಾವಾಗನ ಎಲ್ಲೋ ಒಂದು ಆಪರ್ಚುನಿಟಿ ಬಳಸ್ಕೊಂಡು ನೀವೆಲ್ಲನ ಗೆದ್ದಿದ್ದೀರಾ? ಹಾ ಸರ್, ಹೌದು. ಒಮ್ಮೆ ನನ್ನ ಕಾಲೇಜಲ್ಲೇನೆ ಹ್ಮ್. ನಮಗೆ ಕನ್ನಡ ಟೀಚರ್ ಇದ್ದಾರೆ ಒಬ್ರು, ಗೀತಾ ಮ್ಯಾಮ್ ಅಂತ. ಹ್ಮ್ ಅವರು ನಾನು ಹಾಗೆ ಸುಮ್ಮನೆ ಕೂತಿದ್ದೆ ಕ್ವಾಡ್ರಂಗಲ್ ಅಲ್ಲಿ, ನಂಗೆ ಗೊತ್ತಿಲ್ಲ. ಮ್ಯಾಮ್ ಸಡನ್ ಆಗಿ ಬಂದ್ರು, ಹ್ಮ್ ಶಶಿ ನಿನ್ನ ಹೆಸರು ತಗೊಂಡಿದ್ದೀನಪ್ಪ ಅಂತ. ವಿಶ್ವಂಬರ ಅಂತ ಒಂದು ಪುಸ್ತಕ ಇದೆ. ಆ ಹೌದು. ಪುಸ್ತಕದ ಬಗ್ಗೆ ವಿಶ್ಲೇಷಣೆ ಬರೀಬೇಕು, ಹ್ಮ್ ಅದ್ರ ಕುರಿತು ಬರೆದು ಅದನ್ನ ಪೇಪರ್ ಪ್ರೆಸೆಂಟ್ ಮಾಡ್ಬೇಕು ಸ್ಟೇಜ್ ಮೇಲೆ. ನನಗೆ ಅದು ಕಾಂಪಿಟೇಷನ್ ಅಂತಾನೆ ಗೊತ್ತಿಲ್ಲ. ಸರಿ. ಮ್ಯಾಮ್ ಬಂದ್ರು, ಹೇಳಿದ್ರು ನಿನ್ನ ಹೆಸರು ತಗೊಂಡಿದ್ದೀನಪ್ಪ ಅಂತ ಅಂದ್ರು. ನನಗೇನಂದ್ರೆ ಮ್ಯಾಮ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಹ್ಮ್ ಒಂದ್ ನಂಬಿಕೆ ಇಟ್ಟು ನನ್ನ ಹೆಸರು ತಗೊಂಡ್ಬಿಟ್ಟಿದ್ದಾರೆ ಅವ್ರಾಗವ್ರೆ. ನಾನು ಅದನ್ನ ಉಳಿಸ್ಕೋಬೇಕು. ಪುಸ್ತಕ ಓದ್ದೆ, ವಿಶ್ಲೇಷಣೆ ಬರ್ದೆ, ನನ್ ಬರವಣಿಗೆ ತುಂಬಾ ಚೆನ್ನಾಗಿದೆ ಅಂತ ಮ್ಯಾಮ್ ಹೇಳ್ತಾ ಇದ್ರು. ಹ್ಮ್. ಅದಕ್ಕೋಸ್ಕರ ತಗೊಂಡಿರ್ಬೋದೇನೋ ಗೊತ್ತಿಲ್ಲ. ಹ್ಮ್ ನನ್ನ ನೇಮ್ ತಗೊಂಡಿದ್ರು. ನಾನು ಬರ್ದ್ಬಿಟ್ಟು ಅಲ್ಲಿ ಹೇಳಿದೆ. ನಾನು ಹೇಳಿದ್ಮೇಲೆ ಸುಮ್ನೆ ಕುಂತಿದ್ದೆ. ನಾನು ಹೇಳ್ಬಿಟ್ಟು ಹೋಗ್ಬಿಟ್ಟು ಸ್ಟೇಜ್ ಹಿಂದೆಗಡೆ ಪೂರ್ತಿ ಲಾಸ್ಟ್ ಕೂತ್ಬಿಟ್ಟಿದ್ದೆ ನಾನು. ಹ್ಮ್ ಆಮೇಲೆ ಅಲ್ಲಿ ಗೆಸ್ಟ್ ಯಾರು ಬಂದಿದ್ರು, ಅವ್ರು ಬಂದು ವಿನ್ನರ್ ಅನೌನ್ಸ್ ಮಾಡ್ತಿದ್ದಾರೆ. ನನಗೆ ಗೊತ್ತೇ ಇಲ್ಲ ವಿನ್ನರ್ ಅನೌನ್ಸ್ ಮಾಡ್ತಾರೆ ಅಂತ. ಹ್ಮ್ ವಿನ್ನರ್ ಅನೌನ್ಸ್ ಮಾಡ್ತಾರೆ, ನನಗೆ ಸೆಕೆಂಡ್ ಪ್ರೈಸ್ ಬಂತು. ಹ್ಮ್ ನಿಮ್ಗೆ ಗೊತ್ತೇ ಇಲ್ವಲ್ಲ, ಇದು ಅಕಸ್ಮಾತ್ ಕಾಂಪಿಟೇಷನ್ ಅಂತ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಎಫರ್ಟ್ಸ್ ಆಗ್ತಿದ್ನೇನೋ ಅಂತ ಅವಾಗ ಅನ್ನಿಸ್ತು. ಬಟ್ ಇನ್ನೊಂದ್ ಕಡೆ ಇಲ್ಲ, ಮ್ಯಾಮ್ ಅವಕಾಶ ಕೊಟ್ರು ನನಗೆ, ನಾನು ಅದನ್ನ ಉಪಯೋಗಿಸ್ಕೊಂಡೆ. ಖಂಡಿತ. ಅದ್ರಲ್ಲಿ ಗೆದ್ದೆ ನಾನು. ಅದ್ ಬಿಟ್ರೆ ನನಗೆ ಈ ವಿಶ್ವಂ ಇಲ್ಲಿ ಇದು ಕೂಡ ಒಂದು ಅವಕಾಶನೇ. ಹ್ಮ್ ನನ್ ಮನೆ ಇರೋ ತಾವರೆಕೆರೆ, ಅಲ್ಲಿಂದ ಇಲ್ಲಿ ಬರೋಕೆ ನಾನು 1.5 ಅವರ್ ಮುಂಚೆನೆ ಬಿಡ್ಬೇಕು. ಹ್ಮ್ ಎದ್ದೇಳೋದು ಕಷ್ಟ ಆಗತ್ತೆ ಈ ಚಳಿ. ಹ್ಮ್ ಅಲ್ಲಿಂದ ಎದ್ದು ಈ ಅವಕಾಶ ಕಳ್ಕೋಬಾರ್ದು, ನಾನು ಇಲ್ಲಿ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅಲ್ಲಿಂದ ಇಲ್ಲಿ ನಾನು ಈ ಅವಕಾಶ ಕಳ್ಕೋಬಾರ್ದು ಅಂತ ಬಂದೆ. ಸೊ ಅವಕಾಶ ಕಳ್ಕೋಬಾರ್ದು ಯಾವತ್ತು. ತುಂಬಾ ತುಂಬಾ ಸಂತೋಷ ಶಶಿಕುಮಾರ್. ಪ್ರತಿಯೊಂದು ಅನುಭವವು ನಮಗೆ ಕಲಿಸ್ತಾ ಹೋಗ್ತದೆ. ಆಮೇಲೆ ನಿಮ್ಮನ್ನ ನೀವು ಹೇಗೆ ತೊಡಗಿಸ್ಕೋತೀರಾ ಅನ್ನೋದೂ ಒಂದು ನಮಗೆ ಒಂದು ಪ್ರಶ್ನೆಯಾಗೇ ಇರುತ್ತೆ. ತುಂಬಾ ಸಂತೋಷ. ಇವತ್ತು ವಿಜಯವಾಣಿನಲ್ಲಿ ಒಂದು ಸುದ್ದಿ ಇದೆ. ವಿಕಸಿತ ಭಾರತಕ್ಕೆ ನವಸಂಕಲ್ಪ. ಉಡುಪಿಯಲ್ಲಿ ಪ್ರಧಾನಿ ಮೋದಿ ಕೃಷ್ಣ ಮಠದಲ್ಲಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾದರು ನಿನ್ನೆ ಬೆಳಗ್ಗೆ. ಹೌದು. ಅದರ ಬಗ್ಗೆ ವಿಜಯವಾಣಿನಲ್ಲಿ ಖಂಡಿತ ಸುದ್ದಿ ಹಾಕಿದರೆ. ಪ್ರಧಾನಿ ಕರೆ ನೀಡಿದ 9 ಸಂಕಲ್ಪಗಳು ಅಂತಿದೆ. ಜಲ ಸಂರಕ್ಷಣೆ, ತಾಯಿಯ ಹೆಸರಿನಲ್ಲಿ ಒಂದು ಮರ ಬೆಳೆಸೋದು, ಕನಿಷ್ಠ ಒಬ್ಬ ಬಡವನ ಜೀವನ ಸುಧಾರಿಸೋದು, ಸ್ವದೇಶಿ ವಸ್ತುಗಳ ಬಳಕೆ, ನೈಸರ್ಗಿಕ ಕೃಷಿ ಸಿರಿಧಾನ್ಯಗಳಿಗೆ ಒತ್ತು ಕೊಡಬೇಕು, ಆರೋಗ್ಯಕರ ಜೀವನ ಶೈಲಿ ಅಳವಡಿಕೆ, ಯೋಗಾಭ್ಯಾಸವನ್ನು ಮಾಡೋದು,
ಹಸ್ತಪ್ರತಿಗಳ ಸಂರಕ್ಷಣೆ, ಕನಿಷ್ಠ 25 ಪಾರಂಪರಿಕ ತಾಣಗಳ ದರ್ಶನ. ಇದು ನರೇಂದ್ರ ಮೋದಿಯವರು 9 ಅಂಶಗಳನ್ನು ಇಟ್ಕೊಂಡು ಅವರ ಭಾಷಣದಲ್ಲಿ ಹೇಳಿದಂಥ ವಿಷಯಗಳು. ಮೊದಲು ಜಲ ಸಂರಕ್ಷಣೆ. ನರೇಂದ್ರ ಮೋದಿಯವರು ಈ ಜಲ ಸಂರಕ್ಷಣೆ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೌದು. ಗಂಗೆನ ಹೇಗೆ ಅವರು ಶುಚಿಗೊಳಿಸಿದ್ರು, ಎಷ್ಟು ಕೆಟ್ಟದಾಗಿತ್ತು ಗಂಗೆ ಹೌದು. ಅವರು ಬರೋಕ್ಕೂ ಮುಂಚೆ. ಗಂಗೆ ಅಂದರೆ ಕಾಶಿ ಕಾರಿಡಾರ್ನ ಅವರು ಹೇಗೆ ಅವರು ಕ್ಲೀನ್ ಮಾಡಿದ್ರು, ಇದೆಲ್ಲವೂ ನಮಗೆ ಗೊತ್ತಿದೆ. ಈ ಜಲ ಸಂರಕ್ಷಣೆ ಬಗ್ಗೆ ಅವರು ತುಂಬಾ ಒತ್ತು ಕೊಡ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಶ್ರೀನಿವಾಸ್? ಸರ್, ಇದು ತುಂಬಾ ಗಂಭೀರವಾದ ವಿಚಾರ. ನೋಡಿ, ಅವರು ಇದನ್ನ ಮೋದಿಯವ್ರ ಕುರಿತು ಮಾತಾಡ್ತಾರೆ ಅಂದ್ರೆ ಇದ್ರ ಪರಿಣಾಮಗಳು ಎಷ್ಟು ದುಷ್ಪರಿಣಾಮಗಳಾಗಿ ದೇಶವನ್ನ ಆವರಿಸಿದೆ ಅನ್ನೋದು ಇವತ್ತು ಗಂಭೀರವಾಗಿ ಚಿಂತನೆ ಮಾಡ್ಬೇಕು. ನೋಡಿ, ಇಲ್ಲಿ ಜಲಮೂಲಗಳ ಸಂರಕ್ಷಣೆ. ಹೌದು. ಏನ್ ಜಲಮೂಲಗಳು ಯಾವ್ದು? ಅದನ್ನ ಯಾಕೆ ನಾವು ರಕ್ಷಣೆ ಮಾಡುವಷ್ಟು ಪ್ರಕೃತಿನೇರು ರಕ್ಷಣೆ ಮಾಡ್ಬೇಕಲ್ಲ, ನಮ್ಮನ್ನ ಪ್ರಕೃತಿ ರಕ್ಷಣೆ ಮಾಡ್ಬೇಕು. ಅಂತದ್ರಲ್ಲಿ ಇವತ್ತು ಪ್ರಕೃತಿನ ರಕ್ಷಣೆ ಮಾಡ್ಬೇಕು ಅಂದ್ರೆ ನಾವು ಎಂತ ಸ್ಥಿತಿಗೆ ಅದನ್ನ ತಗೊಂಡೋಗಿ ಇಟ್ಟಿದೀವಿ. ಖಂಡಿತವಾಗ್ಲು ಸರ್, ಇದೆಲ್ಲ ಇವಾಗ ಕೆರೆಗಳು ಅಥವಾ ನೀವ್ ಹೇಳ್ದ ಹಾಗೆ ಖಂಡಿತ ಜಲಮೂಲಗಳನ್ನ ಹೌದು. ಎಲ್ಲ ಹೇಗೆ ನಾಶ ಮಾಡಿದೀವಿ ಅಂತ ನಾವು ಎಲ್ಲರೂ ಹೌದು. ಚೆನ್ನಾಗೇ ನೋಡ್ಬಹುದು. ಸರ್, ಬುದ್ಧಿಜೀವಿಗಳು ಒಂದು ಮಾತು ಹೇಳ್ತಾರೆ, ಪ್ರಕೃತಿ ನಮ್ಗೆ ಏನ್ ಬೇಕೋ ಎಲ್ಲದನ್ನು ಕೊಡ್ತದೆ, ನಿಜ. ಅದನ್ನ ಕಾಪಾಡ್ಕೊಬೇಕು ನಾವು. ಹೌದು. ನಿಮ್ಗೆ ಏನ್ ಬೇಕು ಹೇಳಿ ಕೊಡುತ್ತೆ. ನೀವ್ ಯಾಕೆ ಅದನ್ನ ಅತಿ ಆಸೆಗೆ ಹೋಗಿ ಮಾನವ ದುರಾಸೆಗೆ ಬಿದ್ದು ಬೇಗ ಬೆಳಿಬೇಕು, ನಾನು ಶ್ರೀಮಂತನಾಗ್ಬೇಕು, ನಾನು ಏನೆಲ್ಲಾ ನನ್ನಲ್ಲಿ ಇರ್ಬೇಕು ಅನ್ನೋ ಒಂದು ಸ್ವಾರ್ಥಕ್ಕಾಗಿ, ದುರಾಸೆಗಾಗಿ ಇವತ್ತು ಜಲ ಹೋದ್ರೆ ಮನುಷ್ಯನ್ ಬದುಕು ಹೇಗೆ? ಖಂಡಿತ ಇಲ್ಲ. ನಾವು ಊಹೆನೂ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಮಾಡ್ಕೊಳಕ್ಕಾಗಲ್ಲ ನೀವು. ಸರ್, ಪ್ರಥಮವಾಗಿ ನೀರು ಕುಡಿಯೋದ್ರಿಂದ ಹಿಡಿದು ನಿಮಗ್ ದಣಿವಾದ್ರೆ ನೀರ್ ಒಂದೇ ಸರ್ ನಿಮಗೆ ರಿಲ್ಯಾಕ್ಸ್ ಕೊಡೋ ಅಂತದ್ದು. ಖಂಡಿತ. ಕುಡಿಯೋದ್ರಿಂದ ಹಿಡಿದು ನಿಮ್ಮ ಸ್ವಚ್ಛತೆಯಿಂದ ದಿನಕ್ಕೆ ನೀವು ಲಿಸ್ಟ್ ಮಾಡ್ತಾ ಹೋಗಿ ನೀರು ಏನೆಲ್ಲ ಮಹತ್ವಗಳಿದೆ ಅಂತ. ಖಂಡಿತವಾಗ್ಲು ಎಷ್ಟು ನಾವು ಅದೊಂದೇ ಒಂದು ವಿಷಯ ಸಾಕು. ಖಂಡಿತ. ಅಂದ್ರೆ ನೀವು ಮೂಲವಾಗಿ ಈಗ ನಾನೊಬ್ಬ ಮನುಷ್ಯ, ನಾನ್ ದಿನ ನೀರನ್ನು ಏನೇನು ಬಳಸ್ತೀನಿ ಅನ್ನೋದು ಒಂದಾದ್ರೆ ನೆಕ್ಸ್ಟ್ ಅದ್ರದ್ದು ನಿಮಗ್ ಗೊತ್ತಿಲ್ಲದೆ ಆಗಂತ ಉಪಯೋಗಗಳು ಆಹಾರ ಬೆಳಿತೀರಿ. ಕೆಲವು ಕಡೆ ನಾನು ಅದನ್ನೇ ಹೇಳ್ತಿದ್ದೆ, ಕೆಲವು ಕಡೆ ನೀರಿಲ್ದಲ್ಲಿ ಎಷ್ಟು ಆಹಾಕಾರ ಪಡ್ತಾರೆ ಬೇಸಿಗೆನಲ್ಲಿ ಅಂತ ನೋಡಿದಾಗ ನಮಗೆ ಆ ಜಲದ ಏನು ಶಕ್ತಿ ಅಂತ ಗೊತ್ತಾಗ್ತದೆ. ಹೌದು ಅಲ್ವಾ? ಹೌದು ಹೌದು. ನೋಡಿ, ಈ ಜಲದ ಮೂಲಗಳ ಸಂರಕ್ಷಣೆ ಅಂದ್ರೆ ಜಲದ ಮೂಲ ಯಾವುದು? ಇದು ತುಂಬಾ ಮುಖ್ಯ. ಎಲ್ರು ನಾವು ನಮ್ಮ ಮೋದಿ ಅವ್ರು ಹೇಳಿರು, ನಾವೆಲ್ಲರೂ ಎಲ್ರಿಗೂ ಇದನ್ನ ಅರ್ಥ ಮಾಡ್ಕೊಬೇಕು. ಇಳಿದು ಮೂಲ ಅಂದ್ರೆ ಯಾವುದು? ಜಲದ ಮೂಲ ಎಲ್ಲೈತೆ ಸರ್? ಕಾಡು ಬೆಟ್ಟ ಗುಡ್ಡಗಳಲ್ಲಿ ಐತೆ. ಇವತ್ ನೀವೇನ್ ಮಾಡ್ತಿದ್ದೀರಿ? ಮೈಸ್ ಮಾಡ್ತಾ ಇದ್ದೀರಿ. ಹೌದು. ಕಿತ್ತು ಕೊಡೋತಾ ಇದ್ದೀರಿ ಸರ್. ನೀವು ಬೆಟ್ಟಗಳದ್ದು ರಸ್ತೆ ಮಾಡ್ತಾ ಇದ್ದೀರಿ, ಕುಸಿತಾವೆ, ಬೀಳ್ತಾ ಇದೆ. ನಿಮ್ಗೆ ಅಲ್ಲೋದ್ರೆ ನೀರ್ ಎಲ್ಲಿ ಶೇಖರಣೆ ಆಗ್ಬೇಕು? ಮೂಲ ಯಾವುದು? ಅದೆಲ್ಲ ಪರಿಣಾಮ ನಾವು ನೋಡ್ತಾ ಇದ್ದೀರಿ. ಓಝೋನು ಬೀಳ್ತಾ ಇದೆ ಭೂಮಿಗೆ. ಅಂತರಾಳ ಇವತ್ತು ಎಷ್ಟಡಿ ಕೊರ್ಸ್ಕಂತ ಸರ್? ನಾನ್ ಬುದ್ಧಿ ಕಂಡಂಗ ನಮ್ಮೂರಲ್ಲಿ 250 ಅಡಿಗೆ ನೀರ್ ಸಿಗ್ತಾ ಇತ್ತು ಬೋರ್ವೆಲ್ ಅಲ್ಲಿ. ಇವತ್ತು 1250 ಕೊಡಿದ್ರು ಫೇಲ್ ಬೋರು. 10 ಎಕರೆ 4 ಎಕರೆ ಜಮೀನಲ್ಲಿ ನೀವು 40 ಬೋರ್ ಹಾಕ್ಸಿರ್ತೀರಿ, 1 ಬೋರಲ್ಲಿ ಮಾತ್ರ ನೀರ್ ಸಿಗ್ತಾ ಇದೆ. ಹೌದು ಹೌದು. ಮೂಲ ಎಲ್ಲೈತೆ? ಸತ್ತೋಗಿದೆ. ನಾವು ಎಲ್ಲವನ್ನ ಕಳ್ಕೊತಾ ಖಂಡಿತ. ಇದು ತುಂಬಾ ದುಷ್ಪರಿಣಾಮ. ಇದು ನಮ್ ಜನರೇಷನ್ ಏನೋ ಆಯ್ತು, ನೆಕ್ಸ್ಟ್ ಮುಂದಿನ ಮಕ್ಳಿಗೆ ಏನ್ ಕೊಡ್ತೀರಿ? ಕುಡಿಯಕ್ ನೀರ್ ಕೊಡಕ್ ಆಗ್ದ್ಮೇಲೆ ನೀವೆಂತ ಪೋಷಕರು, ನೀವೆಂತ ಮನುಕುಲ? ನಿಮ್ ಮುಂದಿನ ಮಕ್ಳಿಗೆ ನೀರ್ ಬಿಟ್ಟು ಹೋಗ್ತಾ ಇಲ್ವಲ್ಲ ನೀವು? ಖಂಡಿತ. ಆಸ್ತಿ ಕುಡಿಯಕ್ ನೀರ್ ಕೊಟ್ರಲ್ಲ, ಆರೋಗ್ಯ ಕೊಡಲ್ಲ. ತಂದೆ ತಾಯಿಗಳಾದ್ರು ನೀವು ನೀರ್ ಕೊಡಕ್ ಯೋಗ್ಯತೆ ಮುಂದಿನ ಶುದ್ಧವಾದ ಮಕ್ಳಿಗೆ ಆಸ್ತಿ ಅಂತದ್ರಿ ಮಾಡೋಗ್ತೀರ ನೀವು. ಉಳಿಸ್ರಿ, ಇದು ಆಸ್ತಿ. ಇದು ಆಸ್ತಿ ಬಗ್ಗೆ ದೊಡ್ಡ ಚಿಂತನೆ ಆಗ್ಬೇಕು. ಖಂಡಿತ. ಎಲ್ಲರೂ ಭಾರತದ ಅಥವಾ ಮನುಷ್ಯ ಕುಲದ ಎಲ್ಲ ನೋಡಿ, ಇದ್ರ ಬಗ್ಗೆ ಇದು ನಾವು ಮನುಷ್ಯರಿಗೆ ಪ್ರಾಬ್ಲಮ್ ಆದ್ರೆ ಒಂದು ಸಮಸ್ಯೆ ಬಿಡಿ. ನಾವು ಮಾಡಿದೀವಿ, ನಾವು ಮಾಡಿದ್ ನಮ್ಗೆ ಅನ್ಕೊಂಬಿಡೋಣ. ನಾವು ಎಷ್ಟು ಜೀವಿಗಳು, ಜಲಚರಗಳು, ಸರ್ ಇವತ್ತು ನೀವು ನೋಡ್ಬೋದು, ಪ್ರತಿ ವರ್ಷ ಆನೆಗಳು ನಾಡಿಗೆ ಬರ್ತಾವೆ. ಹೌದು. ಚಿರತೆಗಳು ಪ್ರತಿ ಊರಲ್ಲವೆ. ನೀವು ನಮ್ ತುಮಕೂರು ಭಾಗ ಇದ್ ಕಡೆ ಎಲ್ಲ ನೋಡ್ಬೇಕು, ಪ್ರತಿ ಒಂದು ಹೋಬಳಿನಲ್ಲಿ ಚಿರತೆದು ನ್ಯೂಸ್ ಇರ್ತದೆ. ಚಿರತೆ ಆಹಾರ ಹುಡ್ಕೊಂಡು ಬಂದ್ಬಿಡ್ತಾರೆ. ನೀರಿಗೆ ಬರೋದು, ಆಹಾರ ಅಲ್ಲಿ ಸಿಗುತ್ತೆ. ಸರ್, ನನ್ನೂರಲ್ಲಿ 2011-12 ಈ ಸಾಲಿನಲ್ಲಿ ಆನೆ ದಾಳಿ ಮಾಡಿ ನಮ್ಮೂರಲ್ಲಿ ಒಬ್ಬನ ಬಲಿ ತಗೊಂತದೆ. ಆನೆ ನಮ್ಮೂರಿಗೆ ಯಾಕೆ ಬಂದಿತ್ತು? ಬೇಸಿಗೆಗಾಲ, ಅದು ಮೇ ತಿಂಗಳು, ಏಪ್ರಿಲ್ ಮೇ ತಿಂಗಳಲ್ಲಿ ನೀರ್ಗಾಗಿ ಬಂದಿದ್ದಾನೆ. ನಾವು ಆ ನೀರನ್ನೆಲ್ಲ ಅಲ್ವಾ? ನೀವ್ ಏನ್ ಮಾಡ್ಕಂತಿದ್ದೀರಿ? ಇದಕ್ಕೆ ನಿಜವಾಗ್ಲೂ ಇದಕ್ಕೆ ಯಾರು ಇದಕ್ ಸಂಬಂಧಪಟ್ಟವರು? ಜಲಕ್ಕೆ, ಮುಖ್ಯವಾಗಿ ಜಲಕ್ಕೆ ಯಾರು ಇದಕ್ ಸಂಬಂಧಪಟ್ಟವರು? ದಯಮಾಡಿ ಇದನ್ನ ತುಂಬಾ ಗಂಭೀರವಾಗಿ ತಗೊಂಡು
ಕಠಿಣ ಕಾನೂನುಗಳು ಮಾಡ್ಬೇಕು ಸರ್. ನೀವು ಒಂದ್ ಕೊಲೆ ಮಾಡೋದ್ಕಿಂತ ಪಾಪ ಸರ್ ಹೌದು, ಜಲದ ಮೂಲಗಳನ್ನ ನಾಶ ನಾಶ ಮಾಡೋದು. ಮಾಡೋದ್ರಿಂದ. ಸಂತೋಷ. ಆ, ಆ, ಶಶಿಕುಮಾರ್, ಸರ್ ತಾಯಿಯ ಹೆಸರಲ್ಲಿ ಒಂದು ಮರ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಸೊ ಇದೂನು ಆ ಆ, ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಹೌದು. ಮರ ಬೆಳೆಸ್ಬೇಕು. ನಾವೆಲ್ಲ ಎಷ್ಟು ನಾಶ ಮಾಡ್ತಿದೀವಿ. ಬೆಂಗಳೂರನ್ನ ಅದಕ್ಕೊಂದು ರೂಪುರೇಷೆ ಇಲ್ದಲೆ ಎಷ್ಟು ದೊಡ್ಡದಾಗಿ ಬೆಳೆಸಿದೀವಿ. ಇದ್ರ ಬಗ್ಗೆ ನಮಗೆ ಪರಿಜ್ಞಾನ ಇಲ್ಲ, ಪರಿಸರದ ಬಗ್ಗೆ ಪರಿಜ್ಞಾನ ಇಲ್ಲ. ಏನೋ ಡೆವಲಪ್ಮೆಂಟ್ ಹೆಸರಲ್ಲಿ ಬೇಕಾಬಿಟ್ಟು ಇದನ್ನ ಬೆಳೆಸ್ತಾ ಇದ್ದೀವಿ. ಮರ ಬೆಳೆಸೋದು ಇವತ್ತಿನ ಮಟ್ಟಿಗೆ ಎಷ್ಟು ಸಮಂಜಸ, ಎಷ್ಟು ಸರ್ ಅದು ಸಮಂಜಸ ಅನ್ನೋದ್ಕಿಂತ ಅದು ನಮ್ಮ ಕರ್ತವ್ಯ ಆಗ್ಬಿಡ್ಬೇಕು ಮರ ಬೆಳೆಸಿ. ಆಗಬೇಕು. ನಿಜ. ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಅವ್ನ ಬರ್ತಡೇ ದಿನ, ಒಂದು ಹುಟ್ಟುಹಬ್ಬದ ದಿನ ಒಂದೊಂದು ಮರ ನೆಡಬೇಕು. ಇಲ್ಲ ಅವ್ರ ಮಕ್ಳು ಬರ್ತಡೇ ಆಗ್ಲಿ, ಫ್ರೆಂಡ್ ಬರ್ತಡೇ ಆಗ್ಲಿ, ಬರ್ತಡೇ ದಿನ ನೆಟ್ಬಿಡ್ಬೇಕು. ಅದೊಂದು ನೆನಪಿರುತ್ತೆ, ಇಲ್ಲ ಮರ ನೆಟ್ಟಿದ್ದೆ ನಾನು, ಇದನ್ನ ನಾನು ಪೋಷಣೆ ಮಾಡ್ತಾ ಇದ್ದೀನಿ. ಮಕ್ಳು ತರ ಬೆಳೆಸ್ಲಿ ಮರನ. ಈಗ ನಮ್ಗೆ ನಾವು ಮನುಷ್ಯ ಒಬ್ಬ ಹುಟ್ಟಿದ ಮೇಲೆ ತಾಯಿ ಒಬ್ಳೆ ಆಗಿರಲ್ಲ, ಬೆಳೀತಾ ಬೆಳೀತಾ ತುಂಬಾ ಜನ ತಾಯಂದ್ರು ಸಿಗ್ತಾರೆ. ಹೌದು, ಅದ್ರಲ್ಲಿ ಪ್ರಕೃತಿನೂ ಒಂದು. ಸೊ ಪ್ರಕೃತಿ ತಾಯಿ ಅಂದ್ಮೇಲೆ ಆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಧರ್ಮ, ನಮ್ ಕರ್ತವ್ಯ ಅದು. ನಿಮ್ಗೊಂದು ವಿಷಯ ಹೇಳ್ತೀನಿ. ನಾವು ಚಿಕ್ಕ ಹುಡುಗರಿದ್ದಾಗ ವನ ಮಹೋತ್ಸವ ಅಂತ ಪ್ರತಿ ವರ್ಷ ಮಾಡ್ತಾ ಇದ್ವಿ. ಹೌದು, ಈಗ ವನ ಮಹೋತ್ಸವನೂ ಇಲ್ಲ, ಯಾವ ಮಹೋತ್ಸವನೂ ಇಲ್ಲ. ವನ ಇದ್ರಲ್ವ ಸಹ ಮಹೋತ್ಸವ. ಅಲ್ಲ, ಆ ಹೆಸರಲ್ಲಿ ನಾವು ಗಿಡಗಳನ್ನ ನೆಡ್ತಾ ಇದ್ವಿ. ನಮ್ಗೆ ಚಿಕ್ಕ ಹುಡುಗರಿದ್ದಾಗ ನಮಗೆ ಅದನ್ನ ಕಲಿಸ್ತಾ ಇದ್ರು, ಮರ ಬೆಳೆಸೋದನ್ನ ಪ್ರೀತಿಯಿಂದ ಕಲಿಸ್ತಾ ಇದ್ರು. ಆಮೇಲೆ ಎಲ್ಲಾ ಶಾಲೆಗಳಲ್ಲೂ ಗಿಡಗಳನ್ನ ನೆಟ್ಟಿ ಅವುಗಳನ್ನ ಪೋಷಣೆ ಮಾಡೋದನ್ನ ಕಲಿಸ್ತಾ ಇದ್ರು. ಇವತ್ತು ಅವೆಲ್ಲ ಯಾವ್ದು ಈಗ ಕಾಣಿಸ್ತಿಲ್ಲ. ಇವತ್ತು ವನ ಅಂದ್ರೆ ಪಾರ್ಕ್. ಪಾರ್ಕ್ ಬಿಬಿಎಂಪಿ ಕಾರ್ಪೊರೇಷನ್ ಡೆವಲಪ್ ಮಾಡಿರೋ ಪಾರ್ಕ್ ವನ ಇವತ್ತು. ಹೌದು. ಅದೇ ಉದ್ಯಾನವನ. ಹ್ಮ್. ವನ ಬೇರೆ, ಅದು ಪ್ರಕೃತಿ ದತ್ತವಾಗಿ ಬರುವಂತ ಸರ್. ನೋಡಿ, ಅಲ್ಲ ಈ ಈ- ಈ ತಾಯಿ ಹೆಸರಲ್ಲಿ ಗಿಡ ನೆಡೋದು ಇದೆಯಲ್ಲ, ಇದು ನಮ್ ಸಂಸ್ಕಾರ ಸರ್, ನಮ್ಮಲ್ಲಿ ಇದೆ. ಹ್ಮ್. ಅರ್ಥ ಆಗಿಲ್ಲ ಜನಕ್ಕೆ. ಈಗ ಏನಾಗಿದೆ, ಜನರೇಷನ್ ಗ್ಯಾಪ್. ಇತ್ಲಾಗೆ ಹಿಂದ್ಲವ್ರಿಗೆ ಹೇಳ್ಕೊಡಕ್ ಬರ್ತಾ ಇಲ್ಲ, ಮುಂದ್ಲವ್ರಿಗೆ ಅದ್ ಏನು ಅಂತ ತಳಬುಡ ಅರ್ಥ ಆಗ್ತಾ ಇಲ್ಲ ಸರ್. ಇಲ್ಲಿ ಸತ್ತು ಆಲ್ದ ಮರ ಆದವ ಅಂತ ಹೇಳಿ ಒಂದ್ ಮಾತು ಹೇಳ್ತಾರೆ. ಹ್ಮ್. ಆಲ್ದ ಮರ ಆಗೋದು ಅಂದ್ರೆ ಸತ್ತ ಆಲ್ದ ಮರ ಆಗ್ತಿರ್ಲಿಲ್ಲ ಸರ್. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನ್ ಕಣ್ಣಗೆ ನಾನ್ ಕೇಳಿದ ಮಟ್ಟಿಗೆ ಒಬ್ಬ ಹಿರಿಯವನು ಸತ್ರೆ ಅವನ ಗುಂಡಿ ಮೇಲೆ ಒಂದ್ ಗಿಡ ನೆಡ್ತಿದ್ರು. ಹಲಸಿನ ಮರ ಆಗಿರ್ಬೋದು. ಆಲ್ಮೋಸ್ಟ್ ಆಲ್ ಹಲಸಿನ ಮರಗಳು ನೆಡೋರು ನಮ್ ಕಡೆ ಭಾಗದಲ್ಲಿ. ಯಾಕಂದ್ರೆ ಒಂದ್ ಹಲಸಿನ ಮರ ಎಷ್ಟು ಫಲಗಳನ್ನು ಕೊಡ್ತದೆ, ಆ ಫಲ ನಮ್ ಮನೆ ಮಕ್ಳೆಲ್ಲ ಅನುಭವಿಸ್ಲಿ. ಇನ್ನೊಂದು ಮರ ನೆಡೋರು, ತೆಂಗಿನ ಮರ ನೆಡೋರು. ಇವತ್ತು ಎಷ್ಟೋ ಜನ ಸತ್ತ ಜಾಗದಲ್ಲಿ ತೋಟಗಳಲ್ಲಿ ತೆಂಗಿನ ಮರಗಳು ನೆಡ್ತಾರೆ ಸರ್. ಇದು ನಮ್ಮಲ್ಲಿ ನಡ್ಕೊಂಡ್ ಬಂದಿರೋಂಥದ್ದು. ನೋಡಿ, ಇದನ್ನ ಮೋದಿ ಮಹಾಶಯರು ಎಷ್ಟು ಅದ್ಭುತವಾಗಿ ನಮ್ಗೆ ಇನ್ನೊಂದ್ಸಲಿ ನಾವು ನಿಜವಾಗ್ಲೂ ಮೋದಿಯವರು ಇಷ್ಟೆಲ್ಲ ಹೇಳಿದ್ರಿಂದ ನಾವು ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಖಂಡಿತ. ನಾವ್ ಇದ್ರ ಬಗ್ಗೆ ಸೀರಿಯಸ್ ಆಗಿ ನಾವ್ ಏನಾದ್ರು ಇದ್ರ ಜೊತೆಲಿ ಅವ್ರ ತೀರ್ಕಂಡ ನೀವು ಸಮಾಧಿ ಮಾಡೋದ್ರ ಬದಲು ಒಂದ್ ಮರನಾದ್ರೂ ಮಾಡಿ ಅವ್ರ ಸಮಾಧಿ. ಹೌದು. ನೆನ್ಪಿರ ಸರ್, ಇವತ್ ನೋಡಿ ಸಾಲು ಮರದ ತಿಮ್ಮಕ್ಕಜ್ಜಿ ಮೊನ್ನೆ ನಾವ್ ಇನ್ನು ಹೌದು ಹೌದು ಹೌದು. ಅದೊಂದು ನಮಗೆ ತುಂಬಾ ನೋವು. ಹ್ಮ್. ಅವರು ಅಷ್ಟು ಪ್ರಖ್ಯಾತಿ, ಅಷ್ಟು ಮಟ್ಟಕ್ಕೆ ಕರ್ಕೊಂಡೋಯ್ತು ಅಂದ್ರೆ ಮರಗಳಲ್ವಾ ಸರ್. ಹೌದು, ನೀವ್ ಒಂದನ್ ಮಾಡಿದ್ರೆ ಅದ್ರಲ್ಲಿ ಒಂದು ಭಾಗಕ್ಕಾದ್ರೂ ನಿಮ್ಮನ್ನ ಕರ್ಕೊಂಡು ಹೋಗಲ್ವಾ. ಖಂಡಿತ. ಅದ್ ಮಹಾತ್ಮ ತಾಯಿ ಇಡೀ ಜಗತ್ತಿಗೆ ಕಂಡಂಗೆ ನಮ್ಗೆ ಎಲ್ಲ ಆದರ್ಶವಾಗಿ, ನಮ್ಗೆಲ್ಲರಿಗೂ ಸ್ಫೂರ್ತಿಯಾಗಿ ಪದ್ಮಶ್ರೀ, ಹೌದು ಹೌದು. ಭಾರತದ ಪದ್ಮಶ್ರೀ ಅಂತದ್ ನಾವ್ ಒಂದು ಮರ ನಡೆದ್ರೆ ಅದ್ರಲ್ಲಿ ಒಂದ್ ಭಾಗನಾದ್ರೂ ನಮ್ಗೆ ಆ ಭಾಗ್ಯ ಫಲ ಸಿಗಲ್ವ ಸರ್. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮರ ಬೆಳೆಸೋದು ಬಹಳ ಹೌದು. ಇವತ್ತಿನ ಮಟ್ಟಿಗೆ ಪ್ರಸ್ತುತ ಅಂತ ಹೇಳ್ತಾ, ಸರ್ ಶಿವರಾಮ್ ಸರ್, ಮೋದಿ ಅವರು ಇನ್ನೊಂದು ವಿಷಯ ಹೇಳ್ತಾರೆ, ಕನಿಷ್ಠ ಒಬ್ಬ ಬಡವನ ಜೀವನ ಸುಧಾರಿಸೋದು ಬಹಳ ಮುಖ್ಯ ಅಂತ. ನಮ್ಮಲ್ಲಿ 140 ಕೋಟಿ ಭಾರತೀಯರಿದ್ದೀವಿ. ಎಷ್ಟು ಬಡತನ ಇದೆ ನಿಮ್ಗೂ ಗೊತ್ತಿದೆ. ಇವಾಗ ಅದನ್ನು ಸುಧಾರಿಸ್ಬೇಕು ಅಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಒಬ್ಬ ಬಡವನಿಗೆ ನಾವು ಏನಾದ್ರೂ ಮನುಷ್ಯನಿಗಾಗ್ದಲೇ ಇನ್ಯಾರಾಗಬೇಕು ಅಲ್ವಾ ಸರ್? ಒಬ್ಬ ಬಡವನಿಗೆ ಏನಾದ್ರೂ ಸಹಾಯ ಮಾಡಿ ಅವನನ್ನ ಕೈ ಎತ್ತುವಂತಹ ಕೆಲಸ ಮಾಡ್ಬೇಕಲ್ವಾ? ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಅದು ಪ್ರತಿಯೊಬ್ರು ಮಾಡ್ಬೇಕು. ಒಬ್ರ ಕೈದು ಒಂದು ಇವಾಗ ನಮ್ಮ ಬ್ಯಾಂಕ್ ಇಂದ ನಾವು CSR ಆಕ್ಟಿವಿಟಿಲಿ ಈ ತರ ಸುಮಾರು ಮಾಡಿದೀವಿ. ತುಂಬಾ ಟ್ರೀ ಪ್ಲಾಂಟಿಂಗ್ ಮಾಡಿಸಿದೀವಿ. ಸ್ಕೂಲ್ಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಫ್ಯಾನು, ನೀರು ಕುಡಿಯೋದಕ್ಕೆ ವಾಟರ್ ಪ್ಯೂರಿಫೈಯರ್ CSR ಆಕ್ಟಿವಿಟೀಸ್ ಅಲ್ಲಿ ಇಂಥದ್ದೆಲ್ಲ ಟ್ರೀ ಪ್ಲಾಂಟಿಂಗು ತುಂಬಾ ಕಡೆ ಮಾಡಿಸಿದೀವಿ. ಅದೇ ತರ ಬಡವರಿಗೆ ಇದು ಹಾಸ್ಟೆಲ್ಸ್ ಯಾವ್ಯಾವ ಏನೇನಿದೆಯೋ ಅದಕ್ಕೆ ಏನ್ ಫೆಸಿಲಿಟಿ ಬೇಕೋ ಅದೇ ತರ ಬರೀ ಬ್ಯಾಂಕ್ ಮಾಡೋದಲ್ಲ, ಇಂಡಿವಿಜುವಲ್ ಆಗಿ ನಾವುಗಳು ನಮ್ ಕೈಲಾದ್ ಮಾಡ್ತೀವಿ. ಖಂಡಿತವಾಗ್ಲು ಸಂಸ್ಥೆಗಳು ಮಾಡೋದು ಬೇರೆ, ವೈಯಕ್ತಿಕವಾಗಿ ನಾವು ನಮಗ್ ಕಾಣೋರಂಥವ್ರನ್ನ, ಒಬ್ಬ ಯಾರೋ ಬಡವ, ಅವ್ನ್ ಗೊತ್ತಿಲ್ಲ ಯಾಕೆ ಏನು ಎತ್ತ ಅಂತ,
ಅವನನ್ನ ನಾವು ಜೊತೆಗಿದೀವಿ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಜೀವನ ಉತ್ಸಾಹ ಬರುತ್ತೆ. ನಾನೀಗ ನಮ್ಮಲ್ಲಿ ಸೆರಮೆತ್ ವರ್ಷದ ಮಾಡ್ತೀವಲ್ಲ, ಅದನ್ನ ನಾನೀಗ ಕೂತ್ಕೊಂಡು ಮಾಡೋ ಇದ್ರ ಬದಲು ಈಗ ಇದಿದೆ ರಮಣ ಮಹರ್ಷಿ ಅಕಾಡೆಮಿ, ಅದು ಇದು ಬ್ಲೈಂಡ್ ಸ್ಟೂಲ್ ವರ್ಷ ನಮ್ಮ ತಂದೆ ಹೆಸರಲ್ಲಿ ಊಟ ಒಂದು ಅದು ಅವ್ರಿಗೆ ಕೊಡ್ತಾ ಇದ್ದೀನಿ. ತಾಯಿ ಹೆಸರದ್ದು ಅದು ಬಂದಾಗ ಡೊನೇಟ್ ಮಾಡ್ತಾ ಇದ್ದೀನಿ. ಮನೇಲಿ ಪೂಜೆ ಗೀಜೆ ಅದ್ರ ಬದಲು ಇದೇ ಒಳ್ಳೇದು ಅಂತ ಈ ತೀರ್ಮಾನ ತಗೊಂಡು ನಮ್ಮ ತಂದೆ ತಾಯಿ ಹೆಸರಲ್ಲಿ ಊಟ ಹಾಕ್ಸ್ತಾ ಇದ್ದೀನಿ. 100-150 ಮಕ್ಕಳು ಹೇಳಿ ಅದು ಮನಸ್ಸು ಮಾಡ್ತಾ ಬರುತ್ತೆ. ನಾವು ನಿಜವಾಗ್ಲೂ ಈ ತರ ಸಣ್ಣ ಪುಟ್ಟದ್ದು ಮಾಡಿದ್ರೆ ನಮ್ಗೆ ಎಷ್ಟೋ ಸಂತೋಷವಾಗಿ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಇದೇನೋ ಮಾಡೋ ಬದಲು ಇದು ಒಳ್ಳೇದು ಅಂತ ಈ ಕಾರ್ಯ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ ಇದ್ದೀನಿ. ತುಂಬಾ ಸಂತೋಷ. ಅದನ್ನ ಇರೋವರೆಗೂ ನಾನು ಮಾಡ್ತೀನಿ. ತುಂಬಾ ಸಂತೋಷ ಸರ್. ನಿಜವಾಗ್ಲೂ ಒಂದು ಸ್ಫೂರ್ತಿದಾಯಕವಾದಂಥದ್ದು. ನಾವು ಬೇರೆ ಏನೇನೋ ಮಾಡೋದ್ರ ಬದಲು ಸಣ್ಣ ಯಾರಿಗೋ ನೆರವಾದ್ರೆ ಅದಕ್ಕಿನ್ನ ದೊಡ್ಡ ಕೆಲಸ ಇನ್ನೊಂದಿಲ್ಲ, ಮತ್ತೆ ಅದ್ರಲ್ಲಿ ಸಿಗೋ ಖುಷಿ ಮತ್ತೊಂದು ಇಲ್ವೇ ಇಲ್ಲ. ಆಮೇಲೆ ಶ್ರೀನಿವಾಸ ಮೂರ್ತಿ, ಈ ಸ್ವದೇಶಿ ವಸ್ತುಗಳ ಬಳಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಚುಟುಕಾಗಿ ಹೇಳಿಪ ಸರ್. ಸ್ವದೇಶಿ ವಸ್ತುಗಳು ಅಂದ್ರೆ ನಮ್ಮ GDP-ಗೆ ಹೇಗೆ ಅವೆಲ್ಲ ಪೂರಕವಾಗಿರುತ್ತೆ. ಖಂಡಿತ ಸರ್. ನಾನಂದ್ರೆ ಏನ್ ಸರ್, ನನ್ನ ಧ್ವನಿ, ನನ್ನ ದೇಹ, ನಾನು ಬಳಸೋದು ಅದಕ್ಕೆಲ್ಲ ನಂದೇ ಆಗಿದ್ರೆ ಬಹಳ ಸುಂದರ ಸರ್. ಈಗ ನನ್ನ ಮಕ್ಳನ್ನ ನಾನ್ ಎತ್ಕೊಂಡ್ರೆ ನನಗೆ ಆನಂದ ಪ್ರೀತಿ. ಹೌದು. ಬೇರೆ ಎತ್ಕೊಂಡ್ರೆ ಮಗು ಅಳ್ತದೆ, ಅಥವಾ ಅವ್ರಿಗೇನೋ ಎಷ್ಟೊತ್ತು ಎತ್ಕೊಂಡು ಬೇರೆದೇನೆ ಸ್ವಂತದ್ದೇ. ನಮ್ಮಲ್ಲಿ ಸ್ವದೇಶಿನಲ್ಲಿ ಎಂತೆಂತ ಅದ್ಭುತ, ಕಾಲಿಂದ ಚಪ್ಪಲಿಂದ ಹಿಡಿದು ಚಪ್ಪಲಿ ಹೊಲಿಯೋರಿಲ್ವ ಸರ್? ಯಾಕಿಲ್ಲ? ಯಾವ ಡಿಸೈನ್ ಬೇಕು ಸರ್ ನಿಮ್ಗೆ? ಯಾವ ಮೆಟೀರಿಯಲ್ ಬೇಕು ಸರ್? ಮಾಡ್ಸಿ, ಯಾಕೆ ಮಾಡ್ಸಲ್ಲ? ನಿಮ್ಗೆ 10,000 ತನಕ ಹೊಲ್ಕೊಡ್ಬೇಕಾ ಸರ್? ಬ್ರಾಂಡೆಡ್ ಬೇಕು, ಅದ್ಭುತ ಬೇಕು, ಮಾಡ್ತಾರೆ. ಯಾಕೆ ಮಾಡಲ್ಲ? ಮನಸ್ಸಿಲ್ಲ ಸರ್, ಮಾಡಿ. ನಮ್ಮಲ್ಲಿ ಏನಿಲ್ಲ, ಭಾರತದಲ್ಲಿ ಏನಿಲ್ಲ. ನಿಮಗ್ ನಾನ್ ಚಪ್ಪಲಿಂದ ಹೇಳ್ಕೊಂಡ್ ಬರ್ತೀನಿ. ಬಟ್ಟೆ, ಎಷ್ಟು ಜನ ಅದ್ಭುತವಾದ ಟೈಲರ್ಗಳು, ಎಷ್ಟು ಜನ ಡಿಸೈನರ್ಗಳು ಅವ್ರು ಸರ್. ನಮ್ಮಲ್ಲಿ ಎಂತೆಂತ ಬಟ್ಟೆಗಳು ತಯಾರಾಗುತ್ತೆ ಸರ್. ಆ ಬಟ್ಟೆ ತಗೊಂಡು ಹೊಲಿಸಿ ಅದೆಷ್ಟು ಸುಂದರವಾಗಿ ಕಾಣುತ್ತೆ ಅಂತ ಗೊತ್ತಾ ಸರ್? ನಿಜ. ಮೈಸೂರು ಸಿಲ್ಕ್ ಎಷ್ಟು ಜಗತ್ ಪ್ರಸಿದ್ಧಿ ಸರ್. ಖಂಡಿತ. ನಮ್ಮ ನಾಡಲ್ಲಿ ಆಗುವಂತದ್ದು. ನಮ್ದು ರೇಷ್ಮೆ ನಾಡು ಕರ್ನಾಟಕ. ಎಷ್ಟು ಜನ ಬಳಸ್ತಾ ಇದೀರಿ ನೀವು? ಆಮೇಲೆ ನಮ್ಮಲ್ಲೇ KSGL ಸೋಪ್, ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ವಿಶ್ವೇಶ್ವರಯ್ಯ ಸರ್. ಅದಕ್ಕಿನ್ನ ಬೇಕಾ? ಅದು ಜಗತ್ ಪ್ರಸಿದ್ಧಿ ಅಲ್ವಾ? ಇವನ್ನೆಲ್ಲ ಎಷ್ಟು ಬಳಸ್ತಾರೆ, ಎಷ್ಟು ಬಳಸ್ತಾರೆ? ಭಾರತದಲ್ಲಿ ಏನಿಲ್ಲ. ಅವ್ರಿಗೆ ಅದನ್ನ ತಿಳ್ಕೊಬೇಕು, ಅವ್ರಿಗೆ ಗೊತ್ತಿಲ್ಲ ಅಷ್ಟೇನೆ. ಯಾಕೆ ಇದು ನನ್ಗೆ ಇನ್ನೊಂದು ಆಶ್ಚರ್ಯ ಅನ್ನಿಸ್ತದೆ ಸರ್. ಇವತ್ತು ಬದುಕುಗಳೆಲ್ಲ ಮೂರಾ ಬಟ್ಟೆ ಆಗಿ ಹೋಗ್ತಾವೆ. ಎಲ್ಲ ಬರೇ ನೀವು ವಿದೇಶಿ ಲೈಫ್ ಸ್ಟೈಲ್ ವಿದೇಶಿ, ಹಾಕೋ ಬಟ್ಟೆ ಸ್ಟೈಲ್ ವಿದೇಶಿ, ತಿನ್ನೋ ಊಟ ವಿದೇಶಿ. ಆದ್ರೆ ನಾನ್ ಹೇಳೋದು ಸರ್, ಊಟ ನಿಮ್ ಇಚ್ಛೆಗೆಲ್ಲ ಮಾಡೋದು, ನಿಮ್ಮ ಪ್ರಕೃತಿಗೆ ಸ್ಪಂದಿಸ್ತದ ಅಂತ ಊಟ ಮಾಡ್ಬೇಕು ನೀವು. ಈಗ ನಮ್ ತುಮಕೂರು ಭಾಗದಲ್ಲಿ ನಾವು ರಾಗಿ ಬೆಳಿತೀವಿ, ಮುದ್ದೆ ತಿಂತೀವಿ. ಮಂಡ್ಯ, ತುಮಕೂರು ಏನ್ ಹಳೆ ಮೈಸೂರು ಪ್ರಾಂತ್ಯ. ಉತ್ತರ ಕರ್ನಾಟಕ ಹೋಗಿ ಜೋಳ ತಿಂತೀರಿ. ಯಾಕೆ? ಆ ಆಹಾರಕ್ಕೂ ಅಲ್ಲಿನ ಉಷ್ಣಾಂಶಗಳಿಗೂ ಅಲ್ಲಿನ ವಾತಾವರಣಕ್ಕೂ ಸಂಬಂಧ ಇದೆ. ಅದು ನಿಮ್ಗೆ ಆರೋಗ್ಯವನ್ನ ನೀಡ್ತಾ ಬರ್ತದೆ. ಹಂಗೆ ನನ್ನ ಪ್ರಕೃತಿ ಏನೈತೆ, ನನ್ನ ದೇಶ ಏನೈತೆ, ಇಲ್ಲಿ ಏನೈತೆ ಅಂತ ಸಿಕ್ಕರೆ ಅದು ನಿಜವಾಗ್ಲೂ ನಿಮ್ಗೆ ಆರೋಗ್ಯ, ಆನಂದ, ಐಶ್ವರ್ಯನೂ ಸಹ ತಂದು ಕೊಡ್ತದ. ಅದು ಇದು ಇನ್ನೊಂದು ವಿಷಯ, ಇದು ನಿಮಗೆ ಅನ್ವಯಿಸೋದು. ಅದಕ್ಕೋಸ್ಕರ ನಿಮ್ಮ ಹತ್ರನೇ ಕೇಳಿದ್ರೆ ಒಳ್ಳೇದು ಅಂತ. ನೈಸರ್ಗಿಕವಾದ ಕೃಷಿ ಮತ್ತು ಸಿರಿಧಾನ್ಯಗಳಿಗೆ ಒತ್ತು ಕೊಡಬೇಕು ಅಂತ ಮೋದಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಸೊ ಅದು ಎಷ್ಟು ಪ್ರಸ್ತುತ ಮತ್ತೆ ಇವತ್ತಿನ ಮಟ್ಟಿಗೆ ಸರ್? ಇವತ್ತೆಲ್ಲ ಹಾಸ್ಪಿಟ್ಲ್ಗಳು ನೋಡದೇ ಇಲ್ಲವ್ರು ಯಾರು ಇಲ್ಲ ಅಲ್ವಾ ಸರ್? ಖಂಡಿತ ಸರ್, ನಿಜವಾಗ್ಲೂ ಇದಾರೆ. ಏನ್ ಇದನ್ನ ಇವತ್ತು ಅಳವಡಿಸ್ಕೊಂಡು ಅವಲಂಬಿಸ್ಕೊಂಡು ಇದನ್ನೇ ನಂಬಿದ್ದಾರೆ. ಅವ್ರು ಇವತ್ತಿನ ತನಕ ಹಾಸ್ಪಿಟ್ಲ್ ಬಾಗ್ಲು ಮುಟ್ಟಿಲ್ಲ. ನಮ್ ತಾತ ಅವ್ರಿಗೆ ಹೆಚ್ಚು ಕಡಿಮೆ ಇವತ್ತೊಂದು 100 ವರ್ಷ ಆಗಿರ್ಬೋದು. ನಮ್ ತಾತ ನಮ್ಮ ಹೊಲದಲ್ಲಿ ಬೆಳೆದಿದ್ ಬಿಟ್ರೆ, ನಮ್ಮೂರಲ್ಲಿ ಸುತ್ತಮುತ್ತ ಸಿಗೋದು ಬಿಟ್ರೆ ಬೇರೆ ಯಾವ್ದನ್ನು ತಿಂದಿಲ್ಲ. ನೋಡಿದ್ರ ನೈಸರ್ಗಿಕವಾಗಿ. ಇವತ್ತು ನೀವು ನಂಬಲ್ಲ, ಒಂದ್ ಮಾತ್ರೆ ತಗೊಂಡಿಲ್ಲ ಸರ್. ಅವ್ರೊಬ್ರೆ ಎಲ್ಲ ನಾನ್ ನೋಡಿದೀನಿ. ಇದು ಜನದ ಕಣ್ಣಿಗೆ ಕಾಣಲ್ಲ, ಯಾಕಂದ್ರೆ ಎಲ್ಲರಿಗೂ ನಮಗೆ ಕಾಣ್ತಾರೆ. ಅದೇ ನೀವು ಇಡೀ ಜಗತ್ ನೋಡ್ದಂಗೆ ಆಸ್ಪತ್ರೆಗೆ ಹೋಗ್ದಲೇ ಇರೋರು, ಮೆಡಿಸಿನ್ ತಗೊಂಡಲೇ ಇರೋರು ಯಾರವ್ರೆ? ಮೆಡಿಸಿನ್ ಗಿಂತ ಕಡೆನಾ ಸರ್? ನೈಸರ್ಗಿಕವಾಗಿ ಬೆಳೆದ್ರೆ ಎಷ್ಟ್ ಜನಕ್ಕೂ ಗೊತ್ತು ಸರ್ ಇವೆಲ್ಲ ಆ ಬೆಳೆಗಳು? ಎಷ್ಟ್ ಜನಕ್ಕೆ ಗೊತ್ತು ಇವ್ರಿಗೆ? ಆರ್ಕ ಗೊತ್ತಾ? ಇಲ್ಲ. ಸಜ್ಜೆ ಗೊತ್ತಾ? ನವಣೆ ಗೊತ್ತಾ ಸರ್? ಅವು ಪ್ರೊಡಕ್ಷನ್ ಕಡಿಮೆ. ನೀವು ರಾಗಿನ 10 ಮೂಟೆ ಬೆಳೆತಕ್ಕ ಅದು 1 ಮೂಟೆ ಆದ್ರೆ ಹೆಚ್ಚು. ಯಾಕೆ? ತಾಕತ್ತೈತೆ ಅದ್ರಲ್ಲಿ. ರಾಗಿನಲ್ಲೂ PR ರಾಗಿ, ಐನ್ ರಾಗಿ ಇವೆಲ್ಲ ಅವೇ. ಅವ್ರು ಇಳುವರಿ ಕಡಿಮೆ, ಬಟ್ ಆರೋಗ್ಯ ಜಾಸ್ತಿ. ಯಾಕೆ? ನಮ್ಮಲ್ಲಿ ಎಲ್ಲ ಬೇಗ ಬರ್ಬೇಕು, ಹೆಚ್ಚಾಗಿ ಬರ್ಬೇಕು. ಜನಸಂಖ್ಯೆ ತುಂಬಾ ಅತಿರೇಕವಾಗಿದೆ, ಎಲ್ಲರಿಗೂ ಬಳಸ್ಬೇಕು. ಹೌದು, ಒಪ್ಕೊಂತೀನಿ. ಬಟ್ ಇದನ್ನ ಯಾಕೆ ನೀವು ಪ್ರೋತ್ಸಾಹ ಮಾಡಲ್ಲ? ನಿಮ್ಗೆ ಆರೋಗ್ಯ ಬೇಕಾ? ನಿಮ್ಗೆ ಏನ್ ಪ್ರತಿಷ್ಠೆಗಳು ಬೇಕ್ರಿ? ಆಸ್ಪತ್ರೆ ಮುಂದೆ ನಿಂತ್ಕೊಂಡು ಆಸ್ಪತ್ರೆ ಯಾಕೆ ಬೇಕು ಅಂತ ನಾನು ಕೇಳೋದು. ಅಯ್ಯೋ, ಆಮೇಲೆ ನೋಡಿ, ಇಲ್ಲಿ ಅವ್ರು ಕೊಟ್ಟಿರೋದು ಪ್ರಾಕೃತಿಕ ಕೃಷಿ,
ಸಹಜ ಕೃಷಿ. ಹೌದು, ಏನ್ ಸಹಜ ನೈಸರ್ಗಿಕ ಕೃಷಿ? ನೈಸರ್ಗಿಕ ಕೃಷಿನೇ ಇಲ್ಲ ಇವತ್ತು. ಹ್ಮ್ ನೀವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ದುಡ್ಡು ಮಾಡ್ಕೊಂಡು ತಗೊಂಡೋಗಿ ಹಳ್ಳಿಗಳೆಲ್ಲ ನಾವು ಏನು ಹೊಲಗೆ ಇಕ್ಕೊಂಡು ಆರಂಭ ಮಾಡ್ತೀವಿ, ಜಮೀನುಗಳಿಗೆಲ್ಲ ಕಾಂಪೌಂಡ್ ಹಾಕಿ ಬೇಲಿ ಹಾಕಿ ಒಂದಷ್ಟು ಸಿಟಿಗೆ ಹತ್ರ ಇರೋ ಒಂದ್ 20-25 ಕಿಲೋಮೀಟರ್ ತನಕ ಎಲ್ಲ ಅರ್ಧ ಪಟ್ಟೆ ಟಾರ್ ಹೊಡ್ಕೊಂತ ಎಲ್ಲ ಸೈಟ್ ಮಾಡಿ ವಿಂಗಡಿಸ್ ಬಿಟ್ಟಿದಿರಿ. ಇನ್ನ ಕೆಲವೊಬ್ರು ತೋಟಗಳು ಮಾಡ್ಕೊಂಡು ಆನಂದವಾಗವ್ರೆ. ಕೃಷಿ ಅಂದ್ರೆ ಏನು? ಆ ತೋಟಗಳಿಗೆ ಹಾಕ್ತಾ ಇರೋ ಗೊಬ್ಬರ ಯಾವ್ದು? ಹೌದು. ಹಿಂದೆ ನಮ್ಮಲ್ಲೆಲ್ಲ ಗೊಬ್ಬರ ನಿಜ ಹೇಳ್ತೀನಿ, ನಮ್ದು ಈ ಕಾಲ ಬಂದ್ರೆ ಈಗೆಲ್ಲ ಎಲೆ ಉದುರುತ್ತೆ ಚೈತ್ರ ಕಾಲಕ್ಕೆ. ಆ ಎಲೆನೆಲ್ಲ ಗುಡ್ಸಿ ನಾವ್ ಎತ್ತಿನ ಗಾಡಿಲಿ ತುಂಬಿ ಹೊಲಕ್ ಹೊಡಿತಿದ್ವಿ. ಸೊಪ್ಪುಗಳು ಕಡ್ದು ಗುಂಡಿ ತೋಡಿ ಮುಚ್ತಿದ್ವಿ, ತಿಪ್ಪೆಗಳು ಗೊಬ್ಬರ ಆಗ್ತಾ ಇತ್ತು. ನಾವು ಗೊಬ್ಬರ ಬಳಸಿದ್ದಿಲ್ಲ ಸರ್. ಇದು ಏನಂತ ಬಂದಿದ್ದು, ಇದು ನಮ್ಗೆ ತಲತಲಾಂತರ ಬಂದಂತದ್ದು. ಇದು ಇದನ್ ಬಿಟ್ಟು ಇನ್ನೊಂದಷ್ಟು ಈ GK-VK ಇಂಥವು ನಮ್ಮ ಗೊಬ್ಬರಗಳನ್ನ ಹೆಂಗ್ ಮಾಡ್ಬೋದು ಅಂತ ಬೆಳೆದೆ. ಸಹಜ ಕೃಷಿಗಳಿಗೆ ಸಹಜ ಕೃಷಿ ಹೆಂಗ್ ಮಾಡ್ಬೋದು? ಯಾಕೆ ನೀವು ಓದಲ್ಲ? ಅದಕ್ಕೆ ಆದ ವಾಹಿನಿಗಳು ಕೆಲಸ ಮಾಡ್ತಾ ಇದಾವೆ, ಪತ್ರಿಕೆಗಳು ಕೆಲಸ ಮಾಡ್ತಾ ಇದಾವೆ. ಕೃಷಿನ ಅದ್ಭುತವಾಗಿ ಮಾಡಿ ಆರೋಗ್ಯ ಕೊಡಿ. ನೀವ್ ನೋಡಿ ಸರ್, ನಾನೊಂದ್ ಹೇಳ್ತೀನಿ, ನೀವ್ ಯಾರು ಎಷ್ಟಾದ್ರೂ ಮಾಡಿ, ಎಲ್ಲರೂ ಲಾಭಕ್ಕಾಗಿ ಮಾಡ್ತೀರಿ. ಸಂತೋಷ, ಲಾಭ ಬೇಕು. ಜಗತ್ತಿನ ಆನಂದಕ್ಕೆ, ಮನುಷ್ಯನ ಇನ್ನೊಬ್ನಿಗೆ ಒಳ್ಳೇದಾಗ್ಬೇಕು ಅಂತಲೂ ಮಾಡಿ ಕೃಷಿಕರು ನಿಮ್ ಕೈಲಿದೆ. ಯಾರು ನಿಮ್ಗೆ ಯಾಕೆ ಹೇಳ್ಬೇಕು? ಕೊಡಿ ಸರ್. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಾಟಿ ಹಸಿನ ಹಾಲು ಎಷ್ಟು ಗೊತ್ತಾ ಸರ್ ಲೀಟ್ರು? 100-150 ರೂಪಾಯಿ ಲೀಟ್ರಿಗೆ ಹಾಲು ಕೊಡ್ತಾರೆ. ನೀವು 30 ರೂಪಾಯಿ ಸೀಮೆ ಹಸಿಗೆ ಹಾಲ್ಗೆ ಯಾಕೆ ಹೋಗಿ ಬೀಳ್ತೀರಿ? ಇಲ್ಲ 5 ಲೀಟರ್ ಆಗತ್ತಕ್ಕಲ್ಲ, 1 ಲೀಟರ್ ಕೊಡಿ. ಲಾಭ ಯಾವ್ದಕ್ಕೂ ನಷ್ಟ ಇಲ್ಲ. ಇವತ್ತು ದುಡ್ಡಿಗೆ ನನ್ ಕೇಳಿದ್ರೆ ಬರ ಇಲ್ಲ ಸರ್, ಬರ ಇಲ್ಲ. ಇಂಥದಕ್ ಬರ ಇದೆ. ಹೌದು, ದಯಮಾಡಿ ಇದನ್ನ ಸರ್, ಇದನ್ನ ಮೋದಿ ಅವ್ರು ಹೇಳಿರೋ ಇದೆಲ್ಲದನ್ನ ಸರ್ ಆತ್ಮವಿಮರ್ಶೆ ಮಾಡ್ಕೋಬೇಕು. ಈ 9 ಪಾಯಿಂಟ್ ಐತಲ್ಲ, ಇದು ನವಗ್ರಹಗಳೇ ನಮ್ಗೆ ಒಂದು ಬಂದಂಗೆ. ಹೌದು ಹೌದು. ಇವು ಮುನಿದ್ರೆ ಲೈಫ್ ಹೋಯ್ತು. ಇವು ಅಲ್ಲದ್ರೆ ಲೈಫ್ ಬಂಗಾರ. ಇದರಲ್ಲಿ ಇನ್ನೊಂದೇನು ಅಂದ್ರೆ, ಈ ಕೃಷಿ ಸಹಜ ಕೃಷಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ, ಬೆಂಗಳೂರು ಮಾರ್ಕೆಟ್ ಅಲ್ಲಿ ಅವ್ರಿಗೆ ಬೆಳೆದವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಇವಾಗ ಏನಾಗುತ್ತೆ, ನಾವು ಅಬ್ಸರ್ವ್ ಮಾಡ್ದಂಗೆ, ಯಾರೋ ಇವಾಗ ರೈತರು ತಗೊಂಡ್ಬರ್ತಾರೆ, ಅವ್ರು ಅಲ್ಲೇ ಇಳಿಸ್ಬಿಟ್ಟು ಹೋಗ್ತಾ ಇರ್ಬೇಕು, ಅಲ್ಲಿರೋರು ಇದ್ ಮಾಡ್ತಾರೆ. ನಾನ್ ಹೇಳೋದೇ ಮಧ್ಯವರ್ತಿಗಳು ಬಂದು ಇದು ನಾನೇ ಕಣ್ಣಾರೆ ಕಂಡಿ. ಒಂದ್ ಕಡೆ ತಗೊಂಬಂದ್ರು ಒಂದ್ ಮೂಟೆ ಕೊತ್ತಂಬರಿ ಸೊಪ್ಪು. ಎಷ್ಟೋ ಯಾರೋ ಬಂದ್ರು, ಎಷ್ಟೋ ಅಂದ್ರು. ಅವ್ನ ಪಾಪ ನಾವು ಬೇರೆಯವ್ರಿಗೆ 2 ರೂಪಾಯಿ ಕೊಟ್ಟ. ಹೌದು. ಅವ್ನು ಯಾರೋ ಬಂದ್ರು, ಎಷ್ಟಿದ್ಯೋ ಅಂತ ಎಣಿಸ್ಬಿಟ್ಟು 2 ರೂಪಾಯಿ ಕೊಟ್ಬಿಟ್ಟು ಅವ್ನು ಓಡಿಸ್ಬಿಟ್ಟು ಹೋಗಾಚೆ. ಅದೇ 10 ನಿಮಿಷದ ಮೇಲೆ ಅದು 20 ರೂಪಾಯಿ ಅವ್ನು ಕಟ್ಟು. ನಿಜ, ನಾ ಹೇಳೋದು ಇದು ಆಗ್ತದೆ. ಇದನ್ನ ನೋಡಿ ನಾನು ಏನ್ ಹೇಳೋದು, ಅದಕ್ಕೆ ರೈತರಿಗೆ ಮತ್ತು ಇವ್ರಿಗೆ ಬೆಳೆದವ್ರಿಗೆ ಬೆಂಗಳೂರು ಮಾರ್ಕೆಟೇ ದಂಡಿಯಾಗಿದೆ. ಹೌದು. ಪಾರ್ಕ್ಗಳಲ್ಲಿ ಅವ್ರಿಗೆ ಅವಕಾಶ ಕೊಡಿ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಹೌದು. ಎಲ್ಲಾ ಪಾರ್ಕ್ಗಳಲ್ಲೂ ಎಕ್ಸರ್ಸೈಸ್ ಮಾಡ್ಕೊಂಡು ಹೋಗೋರು ತಗೊಂಡು ಹೋಗ್ತಾರೆ. ರೈತ ಬಂದ್ರೆ ಅವ್ನ ಅಲ್ಲಿ ಇಟ್ಕೊಂಡು ಮಾಡ್ಕೊಳಕ್ ಅವಕಾಶ ಕೊಡಿ. ನಿಜ, ಓಡಿಸಬಾರ್ದು. ಅವರು ಇವರು ಓಡಿಸ್ದಿರಾ. ಒಳ್ಳೆ ವಿಷಯ. ಎಲ್ಲಾ ಪಾರ್ಕ್ಗಳಲ್ಲೂ ಅವಕಾಶ ಬೆಂಗಳೂರಲ್ಲಿ ಕೊಟ್ರೆ ಬೆಂಗಳೂರು ಸುತ್ತ 100 ಕಿಲೋಮೀಟರ್ ಉದ್ದಾರ ಆಗ್ತಾರೆ. ಆಮೇಲೆ ಪ್ರತಿ KSRTC ಬಸ್ ಖಾಲಿ ಬರುತ್ತೆ, ಅದ್ರಲ್ಲಿ ಅವ್ರಿಗೆ ಚಾರ್ಜ್ ಮಾಡಬೇಡಿ. ಅವ್ರ ಬೆಳೆ ಹಾಕೊಂಡು ಬರ್ಲಿ, ಅದಕ್ಕೆ ಅವ್ರನ್ನ ದುಡ್ಡು ಇಸ್ಕೋಬೇಡಿ. ನಿಜ, ಮಾರ್ಕೆಟ್ ಬಿಡಿ. ಅದ್ರಲ್ಲಿ ಬಿಟ್ರೆ ಅವ್ರು ಕೊಂಡ್ಕೊಳಕ್ ಅನುಕೂಲ ಆಗತ್ತೆ. ಡೈರೆಕ್ಟ್ ಪಾರ್ಕ್ ಯಾವ್ದನ್ನು ರಾಜಕೀಯ ಅವಕಾಶ ಮಾಡ್ಕೊಟ್ರೆ ಅವ್ನ್ ಬೆಳೆದವನ್ ಒಳ್ಳೆ ರೇಟ್ ಸಿಗುತ್ತೆ. ನನ್ಗನ್ಸುತ್ತೆ ನಾವೆಲ್ಲ ಇನ್ನೊಬ್ರು ಸರ್ಕಾರದ ಮೇಲೆ ಯಾಕೆ ಸರ್ ಡಿಪೆಂಡ್ ಆಗ್ಬೇಕು? ರೈತ ಸರ್, ನಮ್ಮ ಊರುಗಳಲ್ಲಿ ಅವ್ನ್ 5 ಎಕರೆ 10 ಎಕರೆ ಜಮೀನ್ ಐತೆ, ಬಂದಿಲ್ಲೆಲ್ಲ 20,000 ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಅವ್ನ್ ಯಾಕೆ ಸರ್ ಮಾಡ್ಬೇಕು? ಡಬಲ್ ಡಿಗ್ರಿ ಮಾಡಿರ್ತಾನ, ಅವ್ನಿಗೆ ನಾಲೆಜ್ ಐತೆ, ಅದ್ನ ಹೆಂಗ್ ಮಾರ್ಕೆಟ್ ಮಾಡ್ಬೇಕು ಅಂತ ಅವ್ನಿಗೆ ಗೊತ್ತು. ಇಲ್ಲಿ ಯಾವ್ದೋ ಕಂಪ್ನಿ ಮಾಡ್ತಾ ಇರ್ತಾನೆ, ಬೆಳಿಲಿ ಸರ್. ಅವ್ನ್ ಬೆಳೆಗೆ ಅವ್ನ್ ರೈಟ್ ಫಿಕ್ಸ್ ಮಾಡ್ಲಿ, ಯಾಕೆ ತಗೊಳಲ್ಲ? ಹೌದು ಸರ್, ನಿಜವಾಗ್ಲೂ ತಗೋತಾರೆ. ನಮ್ಮ ಯುವಕರಲ್ಲಿ ನಿಜವಾಗ್ಲೂ ಆಸಕ್ತಿ ಇಲ್ಲ ಸರ್. ದುರಂತ ಸರ್, ರೈತರ ಮಕ್ಳಿಗೆ ಹೆಣ್ ಕೊಡ್ತಾ ಇಲ್ಲ. ಅವ್ರು ಯಾಕೆ ಸರ್ ಊರಲ್ಲಿ ಕೆಲಸ ಮಾಡ್ತಾರೆ? ಹೆಂಗ್ ಸರ್ ಕೃಷಿನ ಯಾರು ಸರ್ ಪ್ರೋತ್ಸಾಹ ಮಾಡ್ಬೇಕಾಗಿರೋದು? ಇದು ತುಂಬಾ ದೊಡ್ಡ ವಿಷಯ. ಇದನ್ನ ನಾವು ದೀರ್ಘವಾಗಿ ಮಾತಾಡ್ಬೋದು. ಮೊದಲಿಗೆ, ಆಮೇಲೆ ನಂತರ ನಿಮ್ಗೆ ಯೋಗಾಭ್ಯಾಸ. ನಮ್ಮ ಭಾರತ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿರುವಂಥದ್ದು. ಯೋಗಾಭ್ಯಾಸ ಎಷ್ಟು ಮುಖ್ಯ ಆಗ್ತದೆ ಅನ್ನಂತ ಚುಟುಕಾಗಿ ಹೇಳ್ಬೋದಾ? ಯೋಗಾಭ್ಯಾಸ, ವ್ಯಾಯಾಮ ಅವೆಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್ ನಮ್ಮ ಆರೋಗ್ಯಕ್ಕೆ. ಈಗ ಬೆಂಗಳೂರಲ್ಲಂತೂ ಎಲ್ಲ ಕುಂತ್ ಕೆಲಸ ಮಾಡೋದೇ ಹೆಚ್ಚು. ಮೈ ದಡವಾಗ್ಬೇಕು, ಮೈ ದಣಿಸ್ಬೇಕು, ಮೈನ ಗಟ್ಟಿ ಆಗ್ಬೇಕು ಅಂದ್ರೆ ಮೈ ದಣಿಬೇಕು. ದಣಿದು ಅದಾದ್ಮೇಲೆ ಗಟ್ಟಿ ಆಗುತ್ತೆ ಅದು. ಸೊ ದಣಿಬೇಕು ಅಂದ್ರೆ ಯೋಗ ಮಾಡ್ಬೇಕು, ಇಲ್ಲ ಜಿಮ್ ಅದಿದಂತ ಓಪನ್ ಆಗಿದೆ, ಅದಕ್ಕೆ ಸೇರ್ಕೋಬೇಕು. ಇನ್ನು ಯೋಗ ತುಂಬಾ ಇಂಪಾರ್ಟೆಂಟ್. ಬೆಳಗ್ಗೆ ಹೊತ್ತು ಯಾರು ಯೋಗ ಮಾಡ್ತಾರೆ ಅವ್ರ ನೋಡಿ, ಯಾರು ಡಯಾಬಿಟಿಸ್ ಕಮ್ಮಿ ಇರುತ್ತಂತ ಅವ್ರಿಗೆ. ಇನ್ನು ಇಂಡಿಯಾಗೆ ಡಯಾಬಿಟಿ ಹಬ್ ಅಂತಾರೆ ಇಂಡಿಯಾನ. ಯಾಕೆ ಯೋಗ ಮಾಡಲ್ಲ, ಏನು ಮಾಡಲ್ಲ, ಚೆನ್ನಾಗಿ ತಿನ್ನು, ಉಣ್ಣು, ಮಲ್ಕ, ಬೆಳಗ್ಗೆ ಹೋಗಿ ಕೆಲಸ ಮಾಡು. ಮತ್ತೆ ಫ್ರಸ್ಟ್ರೇಷನ್, ಅವ್ರಿಗೆ ಸ್ಟ್ರೆಸ್ ಅಷ್ಟೇ ಇರುತ್ತೆ ಸರ್. ಹೌದು. ಬೆಳಗ್ಗೆ ಎದ್ದು ಬರ್ತಾರೆ, ಕೆಲಸ ಮಾಡ್ತಾರೆ, ಸಾಯಂಕಾಲ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಇರುತ್ತೆ. ಬೇಡದೇ ಇರೋದನ್ನ ಸಂಪಾದನೆ ಮಾಡೋದೇ ಹೆಚ್ಚಾಗಿರುತ್ತೆ. ಅವರಿಗೆ ಆರೋಗ್ಯನೂ ಒಂದು ಆಸ್ತಿ ಅಂತ ಅವ್ರಿಗೆ ಗೊತ್ತಿಲ್ಲ.
ಬೇರೆ ಆಸ್ತಿನ ಕಲೆಕ್ಟ್ ಮಾಡ್ದಲ್ಲೇ ಇರ್ತಾರೆ. ಆರೋಗ್ಯನೂ ಒಂದು ಆಸ್ತಿ ಅಂತ ಗೊತ್ತಾದ್ರೆ, ಒಬ್ಬ ಮನುಷ್ಯಂಗೆ ಅದ್ ಗೊತ್ತಾದ್ರೆ ಯೋಗ ಮಾಡಕ್ಕೆ, ಇಲ್ಲ ಅಂದ್ರೆ ಅವನ ಮೇಲೆ ಅವನು ಒಂದ್ ದಿನದಲ್ಲಿ 2 ಅವರ್ ಅವನ ಮೇಲೆ ಅವ್ನು ಸ್ಪೆಂಡ್ ಮಾಡ್ಕೊಂಡ್ರೆ ಅವನು ಇನ್ನೊಂದ್ 20 ವರ್ಷ ಜಾಸ್ತಿ ಬಾಳ್ತಾನೆ. ಖಂಡಿತ ಆರೋಗ್ಯಕ್ಕೆ ಆದ್ಯತೆ ಕೊಡ್ಬೇಕು. ನಮ್ಮ ಒಂದು ಸಾಧನ ನಾವು ಅದನ್ನೆಲ್ಲ ಅಳವಡಿಸ್ಕೋಬೇಕು. ಮತ್ತೆ ಇವಾಗ ಕನಿಷ್ಠ ಸೂರ್ಯ ನಮಸ್ಕಾರ ಮಾಡ್ಬೇಕು. ಇದನ್ನ ಹೇಳ್ತಾ ಸರ್ ಯೋಗ ಯಾಕೆ ಮಾಡ್ಬೇಕು ಅಂತ ಹೇಳೋದಾದ್ರೆ, ಎಕ್ಸರ್ಸೈಸ್ ನಲ್ಲಿ ಸುಮಾರು ವಿಧಗಳಿದೆ. ಒಂದು ಎಕ್ಸರ್ಸೈಜು ನೋಡಿ, ಹಿಂಗೆ ನಾವು ಜಿಮ್ ಅಲ್ಲೆಲ್ಲ ಮಾಡ್ತೀವಿ, ಅದು ದೇಹನ ಮಡಚಿ ಬಿಡುವಂತದ್ದು. ಈ ತಾಂಗ್ತಾ ಇದೆಲ್ಲ ಮಣಿಪುರದಲ್ಲಿ ಮಾರ್ಷಲ್ ಆರ್ಟ್ಸ್, ಅದು ಬಟ್ಟೆ ಹಿಂದಂಗೆ ಇಡೀ ದೇಹನೇ ಹಿಂಗ್ ಹಿಂಡುತ್ತೆ, ಇಡೀ ದೇಹನೇ ಬಟ್ಟೆಲಿ ನೀರ್ ಹಿಂಡ್ದಂಗೆ ಹಿಂಡುತ್ತೆ. ನಿಜ. ಯೋಗ ಸ್ಟ್ರೆಚ್ ಮಾಡುತ್ತೆ. ಸರ್, ನಾವು ಎಕ್ಸರ್ಸೈಸ್ ಮಾಡ್ಬೇಕಾಗಿರೋದು ನಮ್ಮ ದೇಹದಲ್ಲಿ ಮಾಂಸಖಂಡಗಳು, ನರಗಳು ಮತ್ತೆ ಆ ಮೂಳೆಗೆ ಶಕ್ತಿ ನೀಡುವಂತದ್ದು ರಕ್ತ ಸರಾಗವಾಗಿ ಹರಿಲಿ. ರಕ್ತ ಸರಾಗವಾಗಿ ಹರಿದ್ರೆ ಮನುಷ್ಯನಿಗೆ ಯಾವ ನೋವುಗಳು ಬರೋದಿಲ್ಲ. ಹೌದು. ರಕ್ತದಿಂದಲೇ ಮನುಷ್ಯನಿಗೆ ಸುಮಾರು ಕಾಯಿಲೆಗಳು ಬರುವಂತ. ನೋಡಿ ಸರ್, ಇಡೀ ಜಗತ್ತಲ್ಲಿ ಏನಾದ್ರು ಮನುಷ್ಯನ ರಕ್ತವನ್ನು ಸರಾಗವಾಗಿ ಹರಿಸೋಂತ ಒಂದೇ ಒಂದು ವಿಧಾನ ಇದ್ರೆ ಅದು ಯೋಗ. ಸ್ಟ್ರೆಚ್ ಮಾಡುತ್ತದು. ಈಗ ಗಾರೆ ಕೆಲಸ ಮಾಡೋರಲ್ಲಿ ನಿಮಗೆ ಗೊತ್ತಾಗ್ತದೆ, ಲೆವೆಲ್ 2 ಇರುತ್ತೆ ಗೊತ್ತಾ, ನೀರ್ ತುಂಬಿ ಸ್ಟ್ರೆಚ್ ಮಾಡ್ತೀವಿ ನಾವೆಲ್ಲರೂ. ಸೇಮ್ ಪ್ರೋಸೆಸ್. ದಯಮಾಡಿ ಎಲ್ರು ಯೋಗ ಮಾಡೋದ್ರಿಂದ ಆರೋಗ್ಯ ಇರ್ತದಲ್ಲ ಸರ್, ಯಾವುದೇ ನೋವು ಸಂಕಟಗಳಿಲ್ದಲೆ ಅಂತ ಆನಂದವಾಗಿರೋಕಿರೋಂತ ಒಂದೇ ಒಂದು ಪ್ರಕಾರ ಅದು ಯೋಗ. ದಯವಿಟ್ಟು ಅದನ್ನ ಎಲ್ರು ಅಳವಡಿಸ್ಕೊಬೇಕು, ಎಲ್ರು ಅದನ್ನ ಅಭ್ಯಾಸ ಮಾಡ್ಬೇಕು. ಹೌದು ಗುರುಗಳೇ, ಕನಿಷ್ಠ ಒಂದು 25 ಪಾರಂಪರಿಕ ತಾಣಗಳನ್ನ ನಾವು ದರ್ಶನ ಮಾಡಬೇಕು ಅಂತ ಮೋದಿಯವರು ಹೇಳ್ತಾರೆ. ನಾವು ಪಾರಂಪರಿಕ ಸ್ಥಳಗಳಿಗೆ ಭೇಟಿ ಕೊಟ್ರೆ ನಮ್ಗೆ ಯಾವ ರೀತಿ ಪಾರಂಪರಿಕ ಸ್ಥಳಗಳು ಗುರುಗಳೇ ಯಾವುದು? ಇವಾಗ ಉಡುಪಿ, ಇದು ನಮ್ಮ ಹಂಪೆ ಆಗಿರಬಹುದು, ಅಥವಾ ನಮ್ಮ ಬಾದಾಮಿ ಆ ಥರ ಪಾರಂಪರಿಕ ಸ್ಥಳಗಳಿಗೆ ನಾವು 25 ದರ್ಶನ ಮಾಡಬೇಕು ಅಂತ ಇವ್ರೊಂದು ಸಣ್ಣ ಅಂದ್ರೆ ಟೂರಿಸಂ ಬಗ್ಗೆ ಮಾತಾಡಿದ್ದಾರೆ. ಅದೇ, ಅದು ಒಳ್ಳೇದು. ಅದು ಇವಾಗ ಏನಾಗುತ್ತೆ ಅಂದ್ರೆ, ಎಲ್ಲೋ ಇದು ಮಾಡೋ ಬದಲು ಆ ಹಳೇದು ಬೇಕಾದಷ್ಟಿದೆ ನಮ್ಮಲ್ಲಿ. ಅದನ್ನ ಒಂದು ಸಿಸ್ಟಮ್ಯಾಟಿಕ್ ಅದನ್ನ ಅದ್ರ ಬಗ್ಗೆ ಜಾಸ್ತಿ ಹೇಳಿದ್ರೆ ಎಲ್ಲ ತುಂಬಾ ಜನ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ರೆ, ಇವಾಗ ಗ್ರೂಪ್ಗಳಲ್ಲಿ ಹೋಗಿ ಅಂತ ಹೇಳಿ ಎಲ್ರಿಗೂ ಒಂಥರ ಇನ್ಫಾರ್ಮೇಶನ್ ಇಲ್ಲ. ಅದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಇದನ್ನ ಸಕ್ಸಸ್ ಮಾಡ್ಬೋದು. ಖಂಡಿತ. ತುಂಬಾ ಜನ ಗೊತ್ತಿಲ್ಲ ಎಷ್ಟು ಪಾರಂಪರಿಕ ಸೈಟ್ಗಳಿದೆ ಅಂತ. ಅದನ್ನ ಆದಷ್ಟು ಪ್ರಚಾರ ಮಾಡಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೇಕು. ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಟ್ರಿಪ್ ಹೋಗಿದ್ರೆ ಅಂತ ಕಡೆಗೆ ಕರ್ಕೊಂಡು ಹೋದ್ರೆ ನಮ್ಮಲ್ಲೆಲ್ಲ ಅವಾಗೆಲ್ಲ ಶಾಲೆಗಳಲ್ಲಿ ಏನು ಅಂದ್ರೆ ಹೋದ್ರೆ ಇದು ಕರ್ಕೊಂಡು ಹೋದ್ರೆ ಎಲ್ಲಿ ದೊಡ್ಡ ಗಣೇಶನ್ ಬಾ, ಅಲ್ಲಿ ಹೋಗ್ಬಾ, ಇಲ್ಲಿ ಹೋಗ್ಬಾ ಅನ್ನೋ ಬದಲು ಇನ್ನು ಮುಂದೆ ಜಾಗಗಳಿದೆ ಅಂತ ಜನಗಳಿಗೆ ಗೊತ್ತಿಲ್ಲ. ಅದನ್ನ ಹೇಳಿದ್ರೆ ಹೋಗ್ಬೋದು. ಅಯ್ಯೋ, ನಮ್ ಸುತ್ತಮುತ್ತಲು ಎಷ್ಟಿದೆ ನೋಡುವಂಥದ್ದು. ಅದ್ರ ಹೆಸರೇ ಹೇಳುತ್ತೆ ಪಾರಂಪರಿಕ ತಾಣ ಅಂದ್ರೆ ಏನು? ಪರಂಪರೆ. ನಮ್ಮ ಪರಂಪರೆ ಏನು ಸರ್? ಪಾರಂಪರಿಕ ತಾಣ ಆಗಿ ಹೆಸರಲ್ಲಿ ಗುರ್ತಿಸ್ಕೊಂಡಿರೋದು ಕೆಲವಷ್ಟೇ. ನಮ್ ಕರ್ನಾಟಕ ಬೇಕು. ಪರಂಪರೆನೇ ಹೇಳುತ್ತೆ ಅದು. ಸರ್, ಒಬ್ಬ ಕಲಾವಿದ ಬೇಲೂರ್ಗೆ ಹೋದ್ರೆ ಅವ್ನಿಗೆ ಏನ್ ಸಿಗುತ್ತೆ ಸರ್? ಅದ್ಭುತವಾದ ಸೌಂದರ್ಯ, ಅಲ್ಲಿರೋವಷ್ಟು ಕಲೆನ ವರ್ಣಿಸಿರೋವಷ್ಟು ಮೊತ್ತವನ್ನು ಸಿಗಲ್ಲ ಸರ್. ಒಬ್ಬ ಏರ್ ಡಿಸೈನರ್ ಹೋದ್ರೆ ಏನ್ ಸಿಗುತ್ತೆ ಸರ್? ಅದ್ಭುತವಾದ ಕೇಶ ವಿನ್ಯಾಸಗಳು. ನಿಜ ಸರ್, ಒಬ್ಬ ನಟಿಗೆ ಹೋದ್ರೆ ಏನ್ ಸಿಗುತ್ತೆ ಸರ್? ಒಬ್ಬ ನಟನ್ಗೆ ಹೋದ್ರೆ, ಒಬ್ಬ ನಿರ್ದೇಶಕ, ಎಲ್ಲ ಸರ್. ಇವತ್ತು ನೀವು ದಾಂಪತ್ಯಕ್ಕೆ ಏನೇನೆಲ್ಲ ಸಮಸ್ಯೆಗಳು ಹೇಳ್ತೀರಿ, ಬೇಲೂರು ನೀವು ಇದನ್ನ ನೋಡಿ ಸರ್. ನಿಜ, ಅದ್ಭುತವಾದ ಶಿಕ್ಷಣ ಕೊಟ್ಟೈತದು. ಹೌದು. ಒಂದು ಪಾರಂಪರಿಕ ತಾಣ ಅಂದ್ರೆ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಮೂಲಗಳ ನೆಲೆ ಅಲ್ಲಿ ಇರ್ತದೆ. ನಿಜ. ಅದಕ್ಕೆ ನಾವು ಅಲ್ಲಿಗೆ ಹೋಗ್ಬೇಕು. ಅದು ನಮ್ಮದು, ನಮ್ಮ ಪರಂಪರೆ ಸರ್. ಇನ್ನೊಂದು ಪಾರಂಪರಿಕ ಕ್ಷೇತ್ರ ಏನೇನಿದೆಯೋ ಅಲ್ಲಿ ಫೆಸಿಲಿಟೀಸ್ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು. ಈ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳವರು CSR ಆಕ್ಟಿವಿಟಿಲಿ ಅಲ್ಲೊಂದು ಅವಕಾಶ ಮಾಡಿಕೊಟ್ರೆ ಬೆಳವಣಿಗೆನೂ ಆಗುತ್ತೆ, ಜನಗಳು ಅಲ್ಲಿ ಹೋಗಕ್ಕೂ ಇದಾಗುತ್ತೆ. ಅಲ್ಲಿ ಏನ್ ಬೇಕು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇರಬೇಕು. ಪಾರಂಪರಿಕ ಐಡೆಂಟಿಫೈ ಮಾಡೋದೊಂದೇ ಅಲ್ಲ, ಅಲ್ಲಿ ಕೆಲವು ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ರೆ ಜನ ಎಲ್ಲ ಹೋಗಕ್ಕೆ ಅನುಕೂಲ ಆಗುತ್ತೆ. ಮೋದಿಯವರು ಹೇಳಿದ್ದನ್ನ ಮಾಡ್ಕೋಬಹುದು. ಖಂಡಿತ ತುಂಬಾ ಬಹಳ ಮುಖ್ಯವಾದ ಅಂಶಗಳನ್ನ ಮೋದಿಯವರು ನಮ್ಗೆ ಹೇಳಿದ್ದಾರೆ ಅಂತ ಹೇಳ್ತಾ, ಇವೆಲ್ಲವೂ ನಮಗೆ ಬಹಳ ಮುಖ್ಯ ಅಂತ ಹೇಳ್ತಾ, ನಾವು ಬೇರೆ ಸುದ್ದಿಗಳನ್ನ ನೋಡ್ತಾ ಹೋದ್ರೆ ಅದೇ ವಿಶ್ವವಾಣಿನಲ್ಲಿ ಅದೇ ರಾಜಕೀಯ ದೊಂಬರಾಟದ ಮುಂದುವರಿದ ಭಾಗ. ಏನಂತಾರೆ, CM DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಇದ್ದು ಅದೇನೋ ಇಬ್ರು ಉಪಹಾರಕ್ಕೆ ಇಬ್ರು ಭೇಟಿ ಆಗ್ತಾರಂತೆ. ಹೈಕಮಾಂಡ್ ಸೂಚನೆ ಅಂತೆ ಇದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈಗ ನಾನೊಂದು ನಾಟಕ ಮಾಡ್ತೀನಿ.
ನಾವು ಡೈರೆಕ್ಟರ್ ಆಕ್ಟರ್ ಏನೇನೋ ಕೆಲಸ ಮಾಡ್ತೀವಿ, ನನಗೆ ಪಾತ್ರ ಬೇಕು ಅಂತ ನಾನ್ ಕೇಳಿ ಅದ್ರಲ್ಲಿ ನಾನ್ ಹೇಳೋದೇನೈತೆ ಸರ್? ನಾವು ಚರ್ಚೆಗಳು ಮಾಡೋಂಥದ್ದು ಏನೈತೆ? ಏನಿಲ್ಲ. ಯಾರ್ಗ್ ಯೋಗ್ಯತೆ ಇದೆ, ಯಾರ್ಗ್ ಅರ್ಹತೆ ಇದೆ, ಅವ್ರ ರಾಜ್ಯ ಆಳ್ಬೇಕು. ಅಷ್ಟೇ. ಅವರಲ್ಲಿ ಇರೋದು ಅವ್ರ ಸಮಸ್ಯೆ ಅವ್ರು ಮಾಡ್ಕೊಬೇಕು. ಅದನ್ನೆಲ್ಲ ಜನಕ್ಕೆ ತಗೊಂಬಂದಿಟ್ಟು ಅವ್ರೆಲ್ಲ ಮಾಡ್ತಾರಲ್ಲ ಎಲ್ಲ. ಏನಕ್ಕೆ ಸರ್ ಅವಶ್ಯಕತೆ? ನಾನ್ ಹೇಳೋದು ಏನಕ್ಕೆ, ಅದು ಅವಶ್ಯಕತೆ ಏನಕ್ಕೆ? ಯಾಕೆ ಇದು? ನಾನ್ ಸುಮ್ನೆ ಇದು ಜನಗಳಿಗೆ ತೊಂದ್ರೆ. ಈಗ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಮನೇಲಿ ಗಲಾಟೆ ಮಾಡೋರು ನನಗೆ ತೊಂದ್ರೆ ಸರ್. ಆನಂದವಾಗಿ ಕೆಲಸ ಮಾಡಕ್ಕಾಗಲ್ಲ, ಖಂಡಿತ ನೆಮ್ಮದಿಲೆಲ್ಲೂ ಇರಕ್ಕಾಗಲ್ಲ. ಇದು ಈ ತರ ಇಡೀ ನಾಡಿಗೆ ತೊಂದ್ರೆ, ಇದು ನಿಜವಾಗಿ ನಾಡಿಗೆ ಕಿರಿಕಿರಿ, ಇದು ಒಳಗಡೆ ಜಗಳ ಆಡ್ಕೊಂಡು ಒಳಗೆ ಜನಕ್ಕೆ ಅವ್ರವ್ರ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ ನಾಯಕ ಯಾರು ನಿಂತ್ಕಂತೇನೋ ಜನಕ್ಕೊಂದು ಕ್ಯೂರಿಯಾಸಿಟಿ ಇರ್ತದೆ. ದಿನ ಅತ್ತೇ ನೋಡ್ತಿರ್ತಾರೆ ಸರ್. ಇದೆಲ್ಲ ಯಾರಿಗೂ ಗೊತ್ತಿಲ್ದಂಗ ಆಗ್ಬೇಕು. ಇದು ದೊಂಬರಾಟ ಅನ್ನೋದ್ಕಿಂತ ಇದು ರಾಜಕೀಯದ ಆಟ. ಇದು ರಾಜಕೀಯವೇ ಹೀಗೆ. ಸಾಮಾನ್ಯ ಮನುಷ್ಯ ಇದನ್ನ ಅರ್ಥ ಮಾಡ್ಕೊಬೇಕು. ಯಾರೋ ಒಬ್ಬ ದಕ್ಷ ಇದ್ದಾನ ಆಳ್ಕೆ ಮಾಡಕ್ ಬರ್ತಾನೆ, ಅಯೋಗ್ಯ ಅದನ್ನ ಇಳ್ದು ಹಾಳಾಗ್ ಹೋಗ್ತಾನೆ. ಆ ದಕ್ಷತೆ ಇರೋರ್ನ ಅವ್ರದ್ದೇನೋ ಹೈಕಮಾಂಡ್ ಅವ್ರ ಪ್ರೋಸೆಸ್ ಇರ್ತದೆ, ಅವ್ರು ಮಾಡ್ತಾರೆ. ನಾವೆಲ್ಲ ಯಾಕೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಕು? ಖಂಡಿತ ನೀವು ಹೇಳೋದ್ ಸತ್ಯ. ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವ್ರು ಏನ್ ಮಾಡ್ತಾರೋ ಅದು ಒಂದು ವಿಷಯ ಬಂದಿತ್ತು, ಒಂದು ಸುದ್ದಿ ಆಗಿತ್ತು. ಶಶಿಕುಮಾರ್, ನೀವು ಯಾವ ಸುದ್ದಿಯನ್ನ ನಮಗೆ ಹೇಳ್ತೀರಾ? ಯಾವ ಸುದ್ದಿ ನಿಮಗೆ ನನಗೆ ಮುಖ್ಯವಾಗಿದೆ? ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಈಗಾಗಲೇ ಟೂರಿಸಂ ಬಗ್ಗೆ ಹೇಳಿದ್ವಿ ನೀವು. ಅದ್ರಲ್ಲಿ ಒಂದು ಕುದುರೆಮುಖ. ಮುಂಚೆ 1976ರಲ್ಲಿ ಅಲ್ಲಿ ಇಂಡಸ್ಟ್ರಿ ಹುಟ್ಟಾಕಿದ್ರು. ಐರನ್ ಓರ್ ಏನು ಮ್ಯಾನುಫ್ಯಾಕ್ಚರಿಂಗ್ ಇತ್ತಲ್ಲಿ. ಅದು 25 ವರ್ಷಗಳ ಕಾಲ ನಡೀತು. ಅಲ್ಲಿ ಸಪ್ರೇಟ್ ಒಂದು ನಾಗರಿಕತೆನೆ ಬೆಳೆದೋಯ್ತು. ಸ್ಕೂಲ್, ಬ್ಯಾಂಕ್ ಇತ್ಯಾದಿ ಎಲ್ಲ, ಆಸ್ಪತ್ರೆ, ಏನು ಯಾವುದು ಕುಂದು ಕೊರತೆ ಇಲ್ದಾಗೆ ಒಂದ್ ದೊಡ್ಡ ಸಿಟಿ ತರನೇ ಆಗೋಗಿತ್ತು ಕುದುರೆಮುಖ. ಆದ್ರೆ ಈಗ ಪಾಳು ಬಿದ್ದಿದೆ. ಈಗ ಅದನ್ನ ಏನ್ ಮಾಡ್ತಿದ್ದಾರೆ ಸರ್ಕಾರದವರು, ಅದನ್ನ ಇವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಪ್ಪಿಸ್ಬೇಕು ಅಂತ ಅಂತಿದ್ದಾರೆ. ಅದನ್ನ ಅವ್ರಿಗೆ ಒಪ್ಸೋದ್ಕಿಂತ ಇನಿಷಿಯೇಟಿವ್ ತಗೊಂಡು ಅದನ್ನೊಂದು ಟೂರಿಸಂ ಪ್ಲೇಸ್ ಆಗಿ ಮಾಡಿದ್ರೆ ಎಕಾನಮಿಗೂ ಹೆಲ್ಪ್ ಆಗುತ್ತೆ. ಸೊ ಮೇನ್ಲಿ ಬರೋರ್ ಜನಸಂಖ್ಯೆ ಹೆಚ್ಚಾಗುತ್ತೆ ಅಲ್ಲಿಗೆ ಹೋಗೋರು ಬರೋರ್ದು. ಇವಾಗ ಪಾಲ್ ಬಿದ್ರೆ ಯಾರು ಹೋಗಲ್ಲ. ಹೌದು. ಒಂದು ಟೂರಿಸಂ ಪ್ಲೇಸ್ ತರ ಒಂಚೂರು ಇಷ್ಟ ಅಮೌಂಟ್ ಅಂತ ಅದಕ್ಕೆ ಎತ್ತಿಟ್ಬಿಟ್ಟು ಮಾಡಿಸ್ಬಿಟ್ರೆ ಅಭಿವೃದ್ಧಿ ನಿಜವಾಗ್ಲೂ ಟೂರಿಸಂ ಇನ್ನೂ ಜಾಸ್ತಿ ಆಗುತ್ತೆ. ಕುದುರೆಮುಖ ಜಾಸ್ತಿ ಜನ ಹೋಗ್ತಾರೆ. ಹೋಗೋರೆ ಜಾಸ್ತಿ. ಅದನ್ನ ಇಂಡಸ್ಟ್ರಿ ಇತ್ತು, ನಮ್ ಪರಂಪರೆ ಇತ್ತಲ್ಲಿ, ನಮ್ದು ಹಿಸ್ಟ್ರಿ ಇತ್ತು. ಅಲ್ಲೋಗ್ಬಿಟ್ಟು ಅದ್ರ ಬಗ್ಗೆ ಇಷ್ಟು ತಿಳ್ಕೊತಾರೆ. ಅಲ್ಲಿ ಏನಾಯ್ತು, ಯಾಕದು ಹಾಳಾಯ್ತು, ಯಾವಾಗ ನಿಲ್ಸಿದ್ರು, ಯಾವಾಗ ಹುಟ್ಟಾಕಿದ್ರು, ಯಾರು ಹುಟ್ಟಾಕಿದ್ರು ಎಲ್ಲ ಗೊತ್ತಾಗುತ್ತೆ. ನಮ್ ಪರಂಪರೆ ಗೊತ್ತಾಗಬೇಕು ಅಂದ್ರೆ ಮಾಡಿಸ್ಬೇಕು. ತುಂಬಾ ಸತ್ಯವಾದ ಮಾತುಗಳನ್ನು ಹೇಳಿದಿರಿ. ಕುದುರೆ ಮುಖದ ಬಗ್ಗೆ ಸಾಕಷ್ಟು ನಾವು ಆಗಿಂದಾನು ಕೇಳ್ತಾನೆ ಬಂದಿದ್ದೀವಿ. ಕಬ್ಬಿಣದ ಅದಿರನ್ನ ರಫ್ತು ಮಾಡ್ತಾ ಇದ್ರು, ಅದನ್ನ ನಿಂತು ಹೋಗಿದೆ. ಕುದುರೆ ಮುಖ ಐರನ್ನವರು ನಿಲ್ಸಿದ್ದಾರೆ. ಇವಾಗ ಅದೊಂಥರ ನೀವು ಹೇಳಿದಾಗ ಪಾಳು ಬಿದ್ದ ಜಾಗ. ಅದನ್ನ ಅಭಿವೃದ್ಧಿ ಪಡಿಸಿದ್ರೆ ನಮ್ಮ ಅದೊಂದು ಉದಾಹರಣೆ ಆಗಿತ್ತು ಸರ್ ಆ ಟೈಮಲ್ಲಿ. ಇಲ್ಲ ಅನ್ನಂಗಿರ್ಲಿಲ್ಲ ಸರ್. ಆಸ್ಪತ್ರೆ, ವಿದ್ಯಾಭ್ಯಾಸ ಎಲ್ಲ ಕರೆಕ್ಟ್ ಆಗಿತ್ತು ಅಲ್ಲಿ. ಅದೊಂದು ಇಂಡಸ್ಟ್ರಿ ಒಂದು ನಿಂತೋದ್ಮೇಲೆ ಪೂರ್ತಿ ಎಲ್ಲ ನೆಲಸಮ ಆಗೋಯ್ತು. ಗುರುಗಳೇ, ನೀವು ಯಾವ ಸುದ್ದಿಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಂಡಿಯಾ GDP ಇಂಪ್ರೂವ್ ಆಗಿದೆ ಅಂತ ಎಲ್ಲಾ ಪತ್ರಿಕೆಗಳು ಹೆಡ್ಲೈನ್ಸ್ ಇದೆ. ಇಂಡಿಯಾ 8.2% ಗ್ರೋತ್ ಅಂತ. ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಾಗಲ್ಲ, ನೀವು ಹೇಳಿ ಗುರುಗಳೇ. ಅದು GST ಕಮ್ಮಿ ಮಾಡಿದ್ರಿಂದ. ಇನ್ನೊಂದೇನು ಅಂದ್ರೆ, ಈಗ ಟ್ರಂಪ್ ಅವ್ರ ಹುಚ್ಚಾಟದಿಂದ ಏನೇನ್ ನಡೀತಾ ಇದೆಯೋ ಅದನ್ನ ಎದುರಿಸಬೇಕಾಗಿದ್ರೆ ಮೋದಿ ಅವರು ಒಳ್ಳೆ GST ಕಮ್ಮಿ ಮಾಡಿ ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ. ಸೂಪರ್ ಪವರ್ ನ ಫೇಸ್ ಮಾಡೋದು ಅದೇ ಒಂದು ದೊಡ್ಡ ಅಚೀವ್ಮೆಂಟ್. ಅಷ್ಟು ಗಲಾಟೆಗಳಲ್ಲೂ 8.2% ಪ್ರೊಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಇನ್ನು ಇಂಡಸ್ಟ್ರಿ ಇಂಪ್ರೂವ್ ಆಗಿದೆ, ಮಾರ್ಕೆಟ್ ಇದಾಗಿದೆ, ಎಲ್ಲ ಒಂಥರ. ಇವತ್ತಿನ ಪೇಪರ್ ಅಲ್ಲಿ ಅದು ಹೈಲೈಟ್ ಆಗಿದೆ. 8.2% ಅಂತ ಪ್ರೊಜೆಕ್ಟ್ ಮಾಡಿದ್ದಾರೆ. ಅದು ದೇಶಕ್ಕೆ ಒಳ್ಳೇದು. ಜನಗಳಿಗೆ ಇದು ತಿಳುವಳಿಕೆ ಬರಬೇಕು, ಇನ್ನು ಒಂಥರ ಎಲ್ರಿಗೂ ರೀಚ್ ಆಗ್ಬೇಕು. ಇದು ತುಂಬಾ ಸಂತೋಷ. ತುಂಬಾ ಒಳ್ಳೆ ವಿಷಯವನ್ನ ಹೇಳಿದಿರ. ನಮ್ಮ GDP ಜಾಸ್ತಿ ಆಗ್ತಿದೆ. ನಿಜವಾಗ್ಲೂ ಪ್ರೊಜೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಆಗಿದೆ. 6% ಅಂತ 6.2 ಪ್ರೊಜೆಕ್ಟ್ ಮಾಡಿದ್ರು. ಬಟ್ 8 ದಾಟಿರೋದ್ರಿಂದ ತುಂಬಾ ಸಂತೋಷ. ಒಳ್ಳೇದು, ಮುಂದೆ ಇನ್ನೂ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ಇದೆ. ಇದು ಒಳ್ಳೇದು ಮೋದಿ ಅವ್ರು ಮಾಡಿರೋದು. ಅಷ್ಟೊಂದು ವರ್ಲ್ಡ್ ಅಲ್ಲಿ ಏನ್ ನಡೀತಾ ಇದೆ ನೋಡಿದಾಗ ಅದನ್ನು ಫೇಸ್ ಮಾಡ್ತಾ ಇರೋದು ಪರಿಸ್ಥಿತಿಯಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ತುಂಬಾ ಸಂತೋಷ. ಒಳ್ಳೆ ವಿಷಯವನ್ನೇ ಹೇಳಿದಿರಿ. ಮತ್ತು ವಿಜಯ ಕರ್ನಾಟಕದಲ್ಲಿ ಒಂದು ಸುದ್ದಿ ಬಂದಿದೆ. ರಾಜರಾಜೇಶ್ವರಿ ನಗರದಲ್ಲಿ 250 ಕೋಟಿ ರೂಪಾಯಿಯ ಅನುದಾನ ಬಳಕೆ ಪ್ರಕರಣ. ಪ್ರಭಾವಿ ರಾಜಕಾರಣಿಗೂ ಸಂಕಷ್ಟ. ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಶುರುವಾಗಿದೆ. ಹೌದು, ರಾಜರಾಜೇಶ್ವರಿ ನಗರದಲ್ಲಿ. ಹಾಗೆ ಹಿಂದಿನ BBMP ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 6 ಅಧಿಕಾರಿಗಳಿಗೆ ಬಂಧನದ ಭೀತಿ. ಇಂಥ ಕೆಟ್ಟ ಸುದ್ದಿಗಳೇ. ನಕಲಿ ಬಿಲ್ ಸೃಷ್ಟಿಸಿ 250 ಕೋಟಿ ರು ಅನುದಾನ ದುರ್ಬಳಕೆ, ಮಹತ್ವದ ದಾಖಲೆಗಳ ಜಪ್ತಿ,
ಮಾಜಿ ಸಂಸದ ಡಿ.ಕೆ. ಸುರೇಶ್ ನೀಡಿದ ದೂರಿನ ಮೇರೆಗೆ ಲೋಕಾಯುಕ್ತ ಪೊಲೀಸರ ತನಿಖೆ. ನೋಡಿ, ಜನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಯಾರಾದ್ರೇನು ಇದನ್ನ ಯಾರು ಸರಿ ಮಾಡ್ತಾರೆ? ಯಾರು ಇಲ್ಲ. ಇದನ್ನ ಹೆಂಗ್ ಸರಿ ಮಾಡಿಸ್ಬೇಕು? ಇದು ನಮ್ದು, ಸರ್ಕಾರದಲ್ಲ, ಯಾರ್ದಲ್ಲ, ನಮ್ದು. ಇದನ್ನ ಮಾಡ್ತಾ ಇರೋರು ಯಾರು? ಯಾಕಿದು? ನೋಡಿ ಸರ್, ನಾನು ಮೊನ್ನೆ ಇದೇ ಪೇಪರ್ ಅಲ್ಲಿ ಓದ್ಬೇಕಾದ್ರೆ ನಾನು ಒಂದ್ ಅಂಶ ನೋಡ್ದೆ. ಭಾರತದಲ್ಲಿ ಏನಾದ್ರು ಈ ಹಗರಣಗಳು, ಈ ಲಂಚಕೋರತನ ನಿಂತ್ರೆ ಜಗತ್ತಿನಲ್ಲಿ 1 ವರ್ಷದಲ್ಲಿ ಜಗತ್ತಿನ ಪ್ರಥಮ ಸ್ಥಾನ ಬರ್ತದಂತೆ. ಹೌದು, ಬರೀ 1 ವರ್ಷ. 1 ವರ್ಷ ನಿಲ್ಸಕ್ಕೆ ಏನ್ ಬೇಕೋ ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ. ರಾಜಕಾರಣದವ್ರನ್ನ ಸರ್, ಇವೆಲ್ಲ ಅತಿರೇಕ ಹಿಂಗೆ ಹೋದ್ರೆ ಮೊನ್ನೆ ನಮ್ಮ ಪಕ್ಕದ ದೇಶದಲ್ಲಿ ಆಯ್ತು. ಹೌದು, ಎಲ್ಲ ನೋಡಿದ್ದಾರೆ. ನೇಪಾಳದಲ್ಲಿ ಹಾ, ಹಂಗೆ ಹೇಳ್ತಾರೆ. ಭಾರತಕ್ಕೆ ಏನಾದ್ ಬಹಳ ದೂರ ಇಲ್ಲ, ಇವ್ರು ಇದೇ ಆಟಗಳು ಆಡ್ತಾ ಬಂದ್ರೆ. ಹೌದು 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 ಸರ್, ಪ್ರಾಮಾಣಿಕರು ಇದಾರೆ, ಹುಟ್ಟಿದ್ದಾರೆ. ಯುವಕರು ಭಾರತ ಪುಣ್ಯ ಭೂಮಿ. ಇಲ್ಲಿ ನಿಜವಾಗ್ಲೂ ದೇಶವನ್ನ ಉದ್ಧಾರ ಮಾಡೋಕೆ, ದೇಶವನ್ನ ಸಮೃದ್ಧಿಯ ಕಡ್ಕೊಂಡು ಹೋಗೋಕೆ ಭೂಮಿ ತಾಯಿ, ಭಾರತದ ತಾಯಿ ಜನ್ಮ ಕೊಡ್ತಾ ಇರ್ತಾಳೆ. ಯಾರಾದ್ರೂ ಪುಣ್ಯಾತ್ಮ ಬರ್ತಾನೆ, ಅತಿ ಶೀಘ್ರದಲ್ಲಿ ಇರ್ತಾನೆ, ಕಣ್ಣಿಗೆ ಕಾಣ. ಖಂಡಿತ ಇವಕ್ಕೆಲ್ಲ ಲಗ್ಗೆ ಹಾಕ್ಬೇಕು ಸರ್. ಹೌದು, ಲಗಾಮ್ ಹಾಕ್ಬೇಕು. ಲಗ್ಗೆ ಕೊಡ್ತಾ ಇದಾರೆ ಇವರೆಲ್ಲ. ಇದು ನೋಡಿ ಇನ್ನೊಂದು ಎಂತ ದುರಂತಗಳು. 3 ಅಂಶ ಓದಿದ್ರಿ, 3 ದುರಂತ. ಹೌದು, ಇದು ನೋಡಿ ಅವ್ರ ಮನೆಗಳು ಹಾಳು ಮಾಡ್ಕೊಳಕ್ ಹೋಗಿ ದೇಶನೆಲ್ಲ ಕೊಳ್ಳೆ ಹೊಡಿ. ಶ್ರೀನಿವಾಸ್, ಇನ್ನೂ ಒಂದು ವಿಷಯ ಇದೆ ನೋಡಿ. ಆನೇಕಲ್ ತಾಲೂಕಿನ ಅಭಿಲೇಖಾಲಯದಲ್ಲಿ ನಕಲಿ ದಾಖಲೆಗಳ ಸೃಷ್ಟಿ. 16 ನೌಕರರ ವಿರುದ್ಧ FIR ದಾಖಲು. ಅಭಿಲೇಖಾಲಯ ಅಂದ್ರೆ ದಾಖಲೆಗಳ ಕೊಠಡಿ. ನೋಡಿ, ಅಲ್ಲೂ ಮೋಸ. ನಾವು ಇವರು ಎಷ್ಟು ವರ್ಷ ಬದುಕ್ತಾರೆ? ಏನೋ ಒಂದು 200 ವರ್ಷ ಬದುಕ್ತಾರ, ಒಂದು 250 ವರ್ಷ ಬದುಕ್ತಾರ? ಯಾಕೆ ಇಷ್ಟೊಂದು ದುರ್ಹಾಸೆ? ಸರ್ ನೋಡಿ, ಇವತ್ತು ಏನೆಲ್ಲ ರಾಜಕೀಯ ಸಂಕಷ್ಟಗಳು, ಏನೆಲ್ಲ ಹೋರಾಟಗಳೆಲ್ಲ ನಡೀತಾ ಇದೆ, ಇದೊಂದು ನಿಂತ್ರ ಅದು ಯಾವುದೂ ಇರೋದಿಲ್ಲ ಸರ್. ಶಾಂತಿಯುತವಾಗಿ ಹೋಗ್ತದೆ. ಸಿಗ್ಬೇಕಾದ್ರೆ ಸಿಕ್ಕದು. ಯಾಕೆ ಸರ್ ಹೋರಾಟಗಳು ಆಗ್ತದೆ? ಇವೆಲ್ಲ ನಿಂತ್ರೆ ಒಬ್ಬ ಒಳ್ಳೆ ಅಧಿಕಾರಿ, ಒಳ್ಳೆ ದಾಖಲೆಗಳು ಸಿಕ್ಕಿದ್ರೆ ಯಾರೋ ಒಬ್ಬ ಬಡವ ನಿಷ್ಠಾವಂತ ಇರ್ತಾನೆ, ಬುದ್ಧಿವಂತ ಇರ್ತಾನೆ, ಪ್ರಾಮಾಣಿಕ ಇರ್ತಾನೆ, ಅವ್ನಿಗೆ ದಕ್ಷತೆ ಇರ್ತದೆ, ಅವನಿಗೆ ತಕ್ಕನಾದ ಕೆಲಸ ಮಾಡ್ಕೊಂಡು ಅವ್ನು ಆರಾಮಾಗಿರಲ್ಲ. ಖಂಡಿತ. ಅವ್ನು ಮತ್ ಯಾಕೆ ಬೇರೆ ಹಗರಣ ಸರ್? ರೋಡ್ ಒಂದ್ಸಲಿ ನೋಡಿ, ಈ ಹಗರಣಗಳಿಗೆ ನಾವ್ ಈ ಪೇಪರ್ನೇ ಓದ್ಬೇಕಾಗಿಲ್ಲ, ದಿನದ ರಸ್ತೆ ನೋಡಿದ್ರೆ ಸಾಕು. ಎಷ್ಟ್ ಸಲಿ ರಸ್ತೆ ಆಗಿದ್ದಾರೆ ಸರ್? ಯಾಕೆ ನಮ್ಮಲ್ಲಿ ತಂತ್ರ ಹಗರಣಗಳನ್ನೆಲ್ಲ ತಗೊಂಡ್ಬಿಟ್ರೆ ದುಡ್ಡು ಮಾಡಾಟ. ಇದಕ್ಕೆಲ್ಲ ಕಡಿಯೋಣ ಸರ್. ನಮ್ಗ್ ನಿಜವಾಗ್ಲೂ ನಮ್ಗೆ ಅರ್ಥ ಆಗ್ದಿಲ್ಲ ಸುದ್ದಿ. ಇದನ್ನೆಲ್ಲ ಯಾರ್ ಸರಿ ಮಾಡ್ಬೇಕು? ಯಾರ್ ಮಾಡ್ಬೇಕು? ರಾಜಕಾರಣದವ್ರು ಮಾಡ್ಬೇಕಾ? ಅಲ್ವೇ ಅಲ್ಲ, ರಾಜಕಾರಣದವ್ರು. ನೋಡಿ, ದುರಂತ. ನಮ್ಮನ್ನ ಆಧ್ಯಾತ್ಮಿಕವಾಗಿ, ಧರ್ಮದ ದೃಷ್ಟಿಯಿಂದ ಮನುಷ್ಯನ ಬದುಕನ್ನ ರೂಪಿಸ್ಬೇಕಾಗಿರುವಂತ ಅಂಶಗಳನ್ನ ಸಾರ್ಬೇಕಾದ ಧರ್ಮಗಳು ಇವತ್ತು ರಾಜಕಾರಣದಿಂದ ಬಾಲ ಹಿಡ್ಕೊಂಡು, ಬಕೆಟ್ ಹಿಡ್ಕೊಂಡು ಓಡಾಡ್ತಿದಾರೆ ಅಂತ ಹೇಳಿದ್ರೆ. ಇದನ್ನೆಲ್ಲ ಸರಿ ಮಾಡ್ಬೇಕಾದವರು ಇವರು ಎಲ್ಲಿದ್ದಾರೆ? ಇದಕ್ಕೆಲ್ಲ ಯಾರು ಮಾರ್ಗದರ್ಶನ ಮಾಡ್ಬೇಕು? ಹೌದು ಹೌದು, ಇವ್ರಿಗೆ ಬುದ್ಧಿ ಹೇಳೋರು ಯಾರು? ದುರಂತ ಸರ್, ಇದೆಲ್ಲ ಖಂಡಿತ ದುರಂತ. ಇದು ನೋವು. ದುರಂತ ಅನ್ನೋದ್ಕಿಂತ ಒಂದು ಅಮಾನವೀಯ ಘಟನೆಗಳು ಕೂಡ ದಿನಪತ್ರಿಕೆಯಲ್ಲಿ ಬಂದಿದೆ. ಹೌದು. ತಾಯಿ ಅಂದ್ರೆ ವಿಜಯವಾಣಿನಲ್ಲಿ ತಾಯಿ ಶಿಶು ಮರಣ ಮತ್ತು ಅಪೌಷ್ಟಿಕತೆಗೆ ನಿವಾರಿಸುವ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ICDS ಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ನೋಡಿ, ಅಪೌಷ್ಟಿಕತೆ, ತಾಯಿ ಮಗು ಮರಣ, ಆಮೇಲೆ ಎಷ್ಟು ಗರ್ಭಿಣಿ ಸ್ತ್ರೀಯರ್ ಸತ್ರು. ಇದಕ್ಕೆ ಕುಖ್ಯಾತಿ ಆಗ್ತಿದ್ಯಾ ನಮ್ಮ ಕರ್ನಾಟಕ ಅಂತ ಎಲ್ಲರಿಗೂ ಒಂದು ಬೇಸರದ ಸಂಗತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದು ಅದನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹರ್ಷಪಡಿಸಿದ್ದಾರೆ. ICDS ಸುವರ್ಣ ಮಹೋತ್ಸವದಲ್ಲಿ CM ಭಾಗಿ. ICDSಗೆ ಕೇಂದ್ರದಿಂದ 2,700 ಕೋಟಿ ರು ಅನುದಾನ, ರಾಜ್ಯದಿಂದ 8,500 ಕೋಟಿ ರು ಅನುದಾನ. ಏನೋ ಆ ನಿಟ್ಟಿನಲ್ಲಿ ಸಾಕಷ್ಟು ನಾವು ಸಾವು ನೋವುಗಳನ್ನ ನೋಡಿದ್ವಿ. ಗರ್ಭಿಣಿ ಸ್ತ್ರೀಯರಂತೂ ಸಾಲಾಗಿ ಹೋಗ್ಬಿಟ್ರು. ಅದಕ್ಕೇನೋ ಇವಾಗ ಸರ್ ನೋಡಿ, ಇದನ್ನೆಲ್ಲ ಸೊಲ್ಯೂಷನ್ ಮತ್ತೆ ಇದನ್ನೆಲ್ಲ ನಿವಾರಣೆ ಮಾಡುವಂತದ್ದು ರಾಜಕಾರಣದಲ್ಲಿ ಇರುತ್ತೆ. ಬಟ್ ಅಲ್ಲಿ ಆಯ್ಕೆ ಮಾಡಿ ಕಳ್ಸೋರು ನಾವ್ಯಾರು? ನಾವು ಜಾತಿವಾದಿಗಳು, ಹೌದು ಧರ್ಮವಾದಿಗಳು. ನಮ್ಮದು ಸರ್ ಸಮಸ್ಯೆ. ಖಂಡಿತವಾಗಿ ಪಕ್ಷವಾದಿಗಳು. ನಾವು ಯೋಗ್ಯರಾದವ್ರನ್ನ, ಈ ತರ ಚಿಂತೆ ಮಾಡೋರ್ನ ತಗೊಂಡೋಗಿ ನಿಲ್ಸಿದ್ರೆ ದೇಶದ ಉದ್ಧಾರಕ್ಕಾಗಿ ಒಂದು ಟರ್ಮ್ ಆದ್ರೂ ಕೆಲಸ ಮಾಡಿದ್ರೆ ಎಷ್ಟೋ ಇನ್ನೊಂದ್ 50 ವರ್ಷ ಆನಂದವಾಗಿರ್ತದೆ ಸರ್ ದೇಶ. ಖಂಡಿತವಾಗಿ. ನೋಡಿ, ಏನೋ ನೋಡಿ, ಅಷ್ಟು ದುಡ್ಡು ತಗೊಂಡ್ ಬಂದು ಬೇಕಿಲ್ಲದಕ್ಕೆ ಹಾಕ್ತೀರ ನೀವು, ಕೋಟಿ ಗಟ್ಲೆ. ಅದ್ ಬೇಕಿಲ್ಲ ಸರ್, ಯಾರು ಕೇಳಂಗೂ ಇಲ್ಲ, ಯಾರು ಬೇಕಿಲ್ಲ ಅಂತಲ್ಲ, ಬಳಕೆಗೆ ಬತ್ತೈತೆ, ಬಳಸ್ತಾರೆ. ಅವಶ್ಯಕತೆ, ಅನಿವಾರ್ಯತೆ ಅಲ್ಲ ಅದು. ಹೌದು, ಅನಿವಾರ್ಯ. ಇವು ಪ್ರಾಣಗಳನ್ನ ಉಳಿಸೋದು ಅನಿವಾರ್ಯ. ಈ ದುರಂತಗಳನ್ನೆಲ್ಲ ನೀವು ಯಾರನ್ನ ಕುಂಡ್ರಿಸಿ, ಯಾರಿಂದ ಪರಿಹಾರ ಕೊಡ್ಸಿ, ಏನ್ ಮಾಡ್ಬೇಕು, ಇದನ್ನ ದೇಶನ ಹೆಂಗ್ ಉದ್ಧಾರ ಮಾಡ್ಬೇಕು, ನಮ್ ನಾಡನ್ನ ಹೆಂಗ್ ಕಾಪಾಡ್ಕೊಬೇಕು ಅನ್ನೋದು ಖಂಡಿತವಾಗ್ಲೂ ಇದು ದುಸ್ಥಿತಿ. ಇದು ಹೌದು ನೋವಾಗ್ತದೆ. ಇದು ಯಾರಂತ
ಶಶಿಕುಮಾರ್, ನಿಮ್ಮ ಯಾವ ಬೇರೆ ಸುದ್ದಿಯನ್ನ ಬೇರೆ ಒಂದಿದೆ. ಇಲ್ಲಿ ಸರ್ ಇನ್ನೊಂದು ನೋಡಿ, ನೀವ್ ಹೇಳಿ. ಇತ್ತೀಚೆಗೆ ತುಂಬಾ ಕಾಡ್ತಾ ಇರುವಂತದ್ದು, ಪ್ರತಿ ಇಲ್ಲೇ ಟಿವಿ ಅನ್ ಮಾಡ್ಲಿ ಯಾರನ್ನೇ ಕೇಳಿ, ಹೆಂಡತಿಯರು ಗಂಡನನ್ನ ಕೊಲ್ತಾ ಇರುವಂತದ್ದು ದುಸ್ಥಿತಿ. ಇದು ಇದು ಒಂದಷ್ಟು ಮಾನಸಿಕ ಸ್ಥಿತಿನೋ ಅಥವಾ ವೈಯಕ್ತಿಕದ್ದೋ, ಇದು ತುಂಬಾ ಗಂಭೀರವಾದ ಚಿಂತನೆಗಳು. ಇವತ್ತಿನ ಪ್ರತಿ ವಾರಕ್ಕೆ ಆ ಪ್ರತಿ ವಾರಕ್ಕೆ ಒಂದಾದ್ರೂ ನಾವ್ ಇಂತ ಕಥೆನ ಕೇಳ್ತಾ ಇದೀವಿ. ಹೌದು. ಬೆಂಗಳೂರು ನೋಡಿ, ಇವತ್ತು ನೆನ್ನೆ ಯಾರೋ ಬೆಂಕಿ ಪೆಟ್ರೋಲ್ ಹಾಕಿ ಸುಟ್ಟು ಗಂಡನನ್ನ ಪ್ರಿಯಕರನ್ ಜೊತೆ ಸೇರಿ ಕೊಂದಿರುವಂತದ್ದು. ಪ್ರಿಯಕರನ ಜೊತೆ ಸೇರಿ ಪತಿಯ ಕೊಂದು ಸುಟ್ಟು ಹಾಕಿದ ಪತ್ನಿ. ಏನು ಮನಸ್ಥಿತಿ. ಗಂಡ ಕಾಣಿಯಾಗಿದ್ದಾನೆಂದು ದೂರು ಕೊಟ್ಟು ನಾಟಕ. ಸರ್, ಇವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ? ನಾನ್ ಮಾಡಿದ ತಪ್ಪು ಇವತ್ತು ಅತಿ ಸುಲಭವಾಗಿ ಕಂಡಿಡಿಯಂತ ಪೊಲೀಸ್ ಇಲಾಖೆ ಭದ್ರವಾಗಿದೆ, ಅಷ್ಟು ತಂತ್ರಜ್ಞಾನಗಳವೆ ಇಲ್ಲ ಅವ್ರಿಗೆ. ಸರ್, ಇವಳು ಪ್ರಿಯಕರನ್ ಜೊತೆಗೆ ಇರ್ಲಿ, ಮತ್ತೊಬ್ಬರ ಜೊತೆಗೆ ಏನೋ ಬದುಕು ವೈಯಕ್ತಿಕ, ಎಲ್ಲರಿಗೂ ಅವರ ಒಂದು ಸ್ವಾತಂತ್ರ್ಯ ಇದೆ, ಹೌದು. ಮಾಡ್ಲಿ. ಸರ್, ಈಗ ಅವನ್ನ ಕೊಂದ್ರಲ್ಲ, ಅವನ ತಾಯಿ, ಅವನ ತಂದೆ, ಅವನ ಬದುಕು, ನಿಜ. ಇದು ಗಂಭೀರವಾದ ಸಮಸ್ಯೆಗಳಿವು. ಪ್ರತಿ ದಿನ 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 ನೀವು ಯಾವ್ದೋ ನಿಮ್ಮ ವೈಯಕ್ತಿಕ ದುರಾಸೆಗಳಿಗೆ, ಲಾಭಗಳಿಗೆ, ನಿಮ್ಮ ಲೋಭಿಗಳಿಗೆ ಇನ್ನೊಬ್ಬ ಅಮಾಯಕನನ್ನು ನೀವು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯವೇ. ಈ ಕ್ರೈಮ್ ಸಂಬಂಧಪಟ್ಟ ಹಾಗೆ ಜನರಿಗೆ ಅದ್ಯಾವ ಅವ್ರಿಗೆ ಬುದ್ಧಿ ಹೇಗೆ ಹೇಳ್ಬೇಕು ನೋಡಿ, ಒಂದು ಗೊತ್ತಾಗಲ್ಲ. ಏನೋ ವ್ಯವಹಾರದಲ್ಲೋ ಅಥವಾ ಏನೋ ದ್ವೇಷಕ್ಕೋ ಕೋಪಕ್ಕೋ ನೀವು ಕೊಲೆಗಳಾಗ್ತದೆ, ಅದು ಸಾಮಾನ್ಯ ಮನುಷ್ಯನಿಗೆ ರೋಷ ಆವೇಶಗಳು ಬರ್ತದೆ. ಅದನ್ನ ಒಂದಷ್ಟು ನಾವು ಸಹಜ ಆಗ್ತದ ಬಿಡಪ್ಪ, ಅದು ಅನ್ಬೋದು. ಸರ್, ಹೆಂಡತಿನ ಗಂಡ ನಂಬಿ ಬದುಕ್ತಾ ಇರೋದು ಹೇಗೆ ಸರ್? ಜಸ್ಟ್ ಹೆಂಡತಿ ನಂಬಿ ಬದುಕೋದು, ಹೆಂಡತಿ ಗಂಡನನ್ನ ನಂಬಿ ಬದುಕೋದು. ಅಲ್ಲ, ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳೆಲ್ಲೋ. ಹೌದು ಹೌದು. ಪತಿಯೇ ಪರದೈವ ಅನ್ನೋ ಮಾತು ಏನೋ ಪರದೈವ ಆಗಿದೆ. ಇವೆಲ್ಲ ದುರಂತಗಳು ಅಲ್ಲ. ನೀವು ಬೇರೆ ಯಾವುದನ್ನ ಸುದ್ದಿಯನ್ನು ಹೇಳ್ತೀರಾ? ಇಲ್ಲಿ ಇನ್ನೊಂದು ನಾನು ಹೇಳಲೇಬೇಕಾದ್ದು, ರಾಜ್ಯ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಭಾರಿ ಕಾರ್ಯಾಚರಣೆ. 500 ಕೋಟಿ ತೆರಿಗೆ ವಂಚನೆ. ಬೆಂಗಳೂರು ವಾಣಿಜ್ಯ ಕೇಂದ್ರಗಳಲ್ಲಿ 15 ದಿನಗಳ ಕಾಲ ರಹಸ್ಯ ಕಾರ್ಯಾಚರಣೆ ಮಾಡಿದ್ರಂತೆ. 75 ಟ್ರಕ್ಗಳನ್ನ ವಶಪಡಿಸಿಕೊಂಡಿರೋ ಅಧಿಕಾರಿಗಳು ಟ್ರಕ್ ಮಾಲೀಕರಿಂದ 250 ಕೋಟಿ ರು ದಂಡ ವಸೂಲಿ. ಅದೊಂದು ವಿಷಯ ಆಯ್ತು, ಇರ್ಲಿ. ವಿವಿಕ ಅಯ್ಯಂಗಾರ್ ರಸ್ತೆ, SP ರಸ್ತೆ, JC ರಸ್ತೆ, ಚಿಕ್ಕಪೇಟೆ ಅವೆನ್ಯೂ ರಸ್ತೆ ಪ್ರದೇಶಗಳಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ಗಸ್ತಿನಲ್ಲಿ ಕಾರ್ಯಾಚರಣೆ. ಬೆಂಗಳೂರಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಆಮೇಲೆ ಅಪಾರ ಪ್ರಮಾಣದಲ್ಲಿ ಎಲೆಕ್ಟ್ರಿಕ್ ಉಪಕರಣಗಳು, ವಿದ್ಯುತ್ ತಂತಿ, ಸ್ವಿಚ್, ಬಲ್ಬ್ಗಳು, ಯಂತ್ರೋಪಕರಣಗಳ ಮಾರಾಟ, ಅವುಗಳ ಮಾರಾಟಕ್ಕೆ ನಕಲಿ GST ಬಿಲ್ ನೀಡಿಕೆ ಅಂಶ ಬಯಲು. ನೋಡಿ, ಸರ್ಕಾರ ಏನೋ ಒಂದ್ ಮಾಡಿದ್ರೆ ಇವ್ರು ಇನ್ನೊಂದೆಲ್ಲೋ ದಾರಿನೆಲ್ಲ ಹೋಗ್ತಾರೆ, ಸಿಗಾಕೋತಾರೆ ಬಿಡಿ. ಆಮೇಲೆ GST ಇಲ್ಲದ ವಸ್ತುಗಳ ಹೊತ್ತು ಸಹಸ್ರಾರು ಟ್ರಕ್ಕು ಕೇಳಕ್ಕೆ ಬೇಸರ. ಯಶವಂತಪುರ ರೈಲು ನಿಲ್ದಾಣದಲ್ಲಿ 15 ದಿನಗಳಲ್ಲಿ 106 ಟ್ರಕ್ಗಳಿಂದ GST ಇಲ್ಲದ ಸರಕುಗಳು ಸಾಗಣೆ. GST ಇಲ್ಲದ 1,000 ಪಾನ್ ಮಸಾಲಾ ಪಾರ್ಸಲ್ಗಳನ್ನು ದೆಹಲಿಯಿಂದ ಬೆಂಗಳೂರಿಗೆ. ನಾವ್ ಇದನ್ನೆಲ್ಲ ಹೇಳ್ತಾ ಹೋದ್ರೆ ತೀರಾ ಒಂಥರ ಅಸಹ್ಯ ಆಗುತ್ತೆ. ಎಲ್ಲ ನೀವ್ ಹೇಳಿದಾಗೆ ಇವ್ರು ಹಿಂಗೆಲ್ಲ ಮಾಡಿದ್ರೆ ಒಂದಲ್ಲ ಒಂದಿನ ಸಿಗಾಕೋತಾರೆ ಅಂತ ಇವ್ರ ಖಾತ್ರಿ ಇರಲ್ಲ. ಖಂಡಿತ ಸರ್, ಮಾಡೋಷ್ಟು ಮಾಡ್ಬಿಡ್ಬೇಕು ಸರ್. ಹಿಂದೆ ಅಲ್ಲ, ಇದ್ರಲ್ಲಿ ಇನ್ನೊಂದೇನು ಅಂದ್ರೆ, ನಮ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಕೇರ್ಫುಲ್, ನಾವು ಅಲ್ವಾ ಮಾಡದೇ ಇದ್ರೆ ಇದು ಬರೋದಿಲ್ಲ. ನಮ್ಮಲ್ಲಿ ಅವೇರ್ನೆಸ್ ಆಗಿ, ಇವಾಗ ನಾನು ಬಿಲ್ ಇಲ್ದೆ ಕೊಡು ಅನ್ನೋದು ತಗೋಬಾರ್ದು. ನಿಜ. ಅದನ್ನ ಎನ್ಕರೇಜ್ ಮಾಡಿ ತಿಳುವಳಿಕೆ ಕೊಟ್ರೆ, ಹೌದು, ನಾನು 50ಕ್ಕೆ ಬಿಲ್ ಕೊಡದೇ 40 ಆಗುತ್ತೆ ಅಂದ್ರೆ ನಾನು 40 ಕೊಡಪ್ಪ, ಬಿಲ್ ಬೇಡ ಅಂತ ಹೋಗ್ತೀವಿ. ಅದ್ ಮಾಡಬಾರ್ದು. ನಮ್ಮ ಜವಾಬ್ದಾರಿನೂ ಇದೆ. GST ಸೋರಿಕೆ ಆಗತ್ತೆ ಅಂದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ. ಹೌದು. ದಯವಿಟ್ಟು ಬರೀ ಆಫೀಸರ್ಸ್ನೇ ಬೈಯೋದು, ಇಲ್ಲ ಅವ್ರ ಅಂಗಡಿಯವ್ರನ್ನೇ ಬೈಯೋದು ಬೇಡ. ಇಲ್ಲ, GST ಭಾರ ಏನಾದ್ರು ಜಾಸ್ತಿ ಆಗ್ತಾ ಇತ್ತಾ ಅಂತ? ಖಂಡಿತ ಇಲ್ಲ. ಭಾರ ಏನಾದ್ರು ಜಾಸ್ತಿ ಕಮ್ಮಿ ಮಾಡಿದ್ರಲ್ಲ. ಕಮ್ಮಿ ಮಾಡಿದ್ರಲ್ಲ. ಮತ್ತೆ ಈಗ 10% ಇದ್ದಿದ್ದು 13% ಮಾಡಿದ್ದಾರೆ. ಸಾಕಷ್ಟು ಕಡಿಮೆ ಮಾಡಿದಾರಲ್ಲ, GST ಅದಕ್ಕೆ GDP ಮೇಲೆ ಹೋಗಿದೆ ಅಂತ ಹೇಳಿ. GST ಕಲೆಕ್ಷನ್ ಜಾಸ್ತಿ ಆಗಿದೆ. ಲಾಸ್ಟ್ ಮಂತ್ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಲಾಸ್ಟ್. ಅಲ್ಲ ಸರ್, ನಾನ್ ಕೇಳ್ತಿರೋದು, ಈಗ GST ಟ್ಯಾಕ್ಸ್ ಅನ್ನೋದು ಏನಾದ್ರು ಜಾಸ್ತಿ ಪ್ರಮಾಣದಲ್ಲಿ ಮನುಷ್ಯನಿಗೆ ಹೊರೆ ಆಗ್ತಾ ಇದೆಯಾ? ಇಲ್ಲ, ಖಂಡಿತ ಕಮ್ಮಿ ಆಗಿದೆ. ಯಾವ ಇದರಲ್ಲೂ ಏನು ಅಂದ್ರೆ, ಅದು ಹೇಗಾಗುತ್ತೆ, ಏನ್ GST ಏನು ಬೆನಿಫಿಟ್ಸ್ ಏನು ಅಂದ್ರೆ ಕಾಮನ್ ಮ್ಯಾನ್ಗೂ ಅರ್ಥವಾಗೋ ತರ ತಿಳುವಳಿಕೆ ಕೊಟ್ರೆ
ಅದು ಎಲ್ರಿಗೂ ಅರ್ಥವಾದ್ರೆ ಇದು ಆಗುತ್ತೆ ಅಂತ. ಅಲ್ಲ, ಸೋರಿಕೆ ಆಗಲ್ಲ. ಇದನ್ನ ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ವಾ ಅಂತ. ಅಲ್ಲ, ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರೆ ಅವರಲ್ಲೂ ಕೆಲವು ಬ್ಲಾಕ್ ಶೀಪ್ಗಳಿರುತ್ತೆ. ಇದ್ದೇ ಎಲ್ಲಾ ಇದೆ, ಕಡೆ ಅದು ಎಲ್ಲೆಲ್ಲಿ ಎಲ್ಲ ಇರೋ ಎಲ್ಲಾ ಕಡೆ ಎಲ್ಲೆಲ್ಲಿ ಇದೆಯೋ ಅಂತವ್ರೆಲ್ಲೋ ಒಂದೋ ಇಬ್ರು ಹುಟ್ಕೊಳ್ತಾರೆ, ಅದರಿಂದ ತೊಂದರೆ ಆಗುತ್ತೆ. ಖಂಡಿತ. ಒಂದಷ್ಟು ಕ್ರೀಡಾ ಸುದ್ದಿ ನೋಡೋದಾದ್ರೆ, ಏಕದಿನ ಸರಣಿಗೆ ರಾಂಚಿಯಲ್ಲಿ ಭಾರತ ಸಿದ್ಧತೆ ನಡೆಸಿದೆ. 2 ಟೆಸ್ಟ್ ಸೋತ್ರು ಸೌತ್ ಆಫ್ರಿಕಾ ಮೇಲೆ. ಹೌದು. ಈಗ ಭಾರತದವರು ಏಕದಿನ ಸರಣಿಗೆ ರೆಡಿ ಆಗ್ತಾ ಇದಾರಂತೆ. ಆಮೇಲೆ ಜೂನಿಯರ್ ಹಾಕಿ ವಿಶ್ವಕಪ್, ಚಿಲಿ ವಿರುದ್ಧ ಗೋಲುಗಳ ಅಬ್ಬರ, ಭಾರತ ಗೆಲುವಿನ ಆರಂಭ. ಅದೊಂದು ಜೂನಿಯರ್ ಹಾಕಿನಲ್ಲಿ ಭಾರತದವರು ಪಾರಮ್ಯ ಮಾಡ್ತಿದ್ದಾರೆ. ಆಮೇಲೆ ಡಿಸೆಂಬರ್ 21 ಭಾರತ ಲಂಕಾ ಮಹಿಳೆಯರ 2020 ಸರಣಿ ಶುರುವಾಗ್ತಿದೆ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಸೊ ಒಟ್ಟಾರೆ ಇವತ್ತಿನ ಪೇಪರ್ ಅಲ್ಲಿ ಇನ್ನೊಂದಿದೆ, KSCA ವೆಂಕಟೇಶ್ ಪ್ರಸಾದ್ ಅವರು ಅನ್ಅಪೋಸ್ಡ್ ಎಲೆಕ್ಷನ್ ಅಂತ ತೋರಿಸ್ತಾ ಇದ್ದಾರೆ. ಅದು ಕಿತ್ತಾಟಗಳು ನಡೀತಾ ಇತ್ತು, ಈಗೇನೋ ಒಂದು ಇದು ಬಂದಿದೆ. ಹೌದಾ? ಇವತ್ತು ವೆಂಕಟೇಶ್ ಪ್ರಸಾದ್ KSCA ಪ್ರೆಸಿಡೆಂಟ್ ಅನ್ಅಪೋಸ್ಡ್ ಆಗಿ ಎಲೆಕ್ಟ್ ಆಗಿ ಸುದ್ದಿ ಅದು ಒಂದು ಸುದ್ದಿ. ನೀವು ಇನ್ನೇನಾದ್ರು ಬೇರೆ ಹೇಳೋದಿದ್ಯಾ ಶಶಿಕುಮಾರ್? ಆಮೇಲೆ ಏಟೋರಿಯಲ್ಲಿ ಏನಾದ್ರು ಯಾರಾದ್ರೂ ಹೊಣೆಗಾರಿಕೆ ಹೊರಲೇಬೇಕು. ಸೆಂಚುರಿಯತ್ತ IPO 2025 ದಾಖಲೆ ನಿರ್ಮಾಣ, GDPದು. ಇದೊಂದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೋಡಿ, ಇದೆಷ್ಟು ವಿಜಯವಾಣಿನಲ್ಲಿ ಕಟ್ಟುವೆವು ನಾವು ಕನ್ನಡದ ಪದವೊಂದನು. ಅದೆಷ್ಟು ಸೊಗಸಾಗಿರುತ್ತಲ್ಲ, ಒಂದೊಂದು ಹೊಸ ಕನ್ನಡ ಪದವನ್ನ ಅದನ್ನ ಕಟ್ಟಬೇಕು. ಹೌದು. ಅದೆಷ್ಟು ಸಂತೋಷ ಕೊಡುವಂಥದ್ದಲ್ವಾ ಶ್ರೀನಿವಾಸ್? ಹೌದು ಸರ್ ನೋಡಿ, ಕನ್ನಡನ ಅದ್ಭುತವಾದ ಕನ್ನಡ ಸರ್. ನಮ್ಮೂರಲ್ಲಿ ನಾವು ಒಂದು ವಸ್ತುಗೊಂದು ಪದ ಹೇಳಿದ್ರೆ ಇನ್ನೊಂದು 50 ಕಿಲೋಮೀಟರ್ ಹೋದ್ರೆ ಇನ್ನೊಂದು ಪದ ಐತೆ. ಅದಕ್ಕೆ ಹೌದು, ಕೊರತೆನೇ ಇಲ್ಲ, ಕೊರತೆ ಯಾವತ್ತೂ ಬರಲ್ಲ. ಇನ್ನೂ ಅಷ್ಟು ಪದ ಹುಟ್ಟಿಸ್ಬೇಕು. ಯಾಕಂದ್ರೆ ಇವತ್ತು ವಸ್ತುಗಳೆಲ್ಲ ಹುಟ್ಟುತ್ತಾ ಇದೆ. ಹೌದು, ವಸ್ತುಗಳೆಲ್ಲ ಇವತ್ತು ಹೊಸದ ಅನ್ವೇಷಣೆಗಳು ನಡೀತಾ ಇದೆ. ಅದಕ್ಕೆಲ್ಲ ಯಾವ್ದೋ ಇಂಗ್ಲಿಷ್ ಭಾಷೆನಲ್ಲೋ ಮತ್ತೊಂದು ಭಾಷೆನಲ್ಲೋ ಬರ್ತಾ ಇದೆ. ಅದು ಕನ್ನಡಕ್ಕೆ ಹುಟ್ಟಿಸ್ಬೇಕಲ್ವಾ ಸರ್? ಹೌದು, ಕನ್ನಡದ ಅಂತ ಕೆಲಸ ನಿಜವಾಗ್ಲೂ ಅದು ತುಂಬಾ ಸಂತೋಷ ಕೊಡೋದು, ನಾವೆಲ್ಲ ಅಭಿನಂದಿಸಬೇಕಾದಂತ ವಿಚಾರ. ಕೊನೆಯದಾಗಿ ಇವತ್ತಿನ ಯುವಕರಿಗೆ ದಿನಪತ್ರಿಕೆಗಳನ್ನ ಓದ್ಬೇಕು. ದಿನಪತ್ರಿಕೆ ಓದಿದ್ರೆ ಅದರ ಅಡ್ವಾಂಟೇಜಸ್ ಎಷ್ಟು, ಏನು ಎತ್ತ ಅಂತ ದಯವಿಟ್ಟು ನೀವು ಹೇಳಿ ಸರ್. ಹಿರಿಯರು ಅಲ್ಲಲ್ಲ, ನೀವು ಯುವಕರಿಗೆ ಒಂದು ಸಂದೇಶವನ್ನ ಕೊಡಿ. ಪ್ರತಿ ಪತ್ರಿಕೆ ಓದ್ಬೇಕು. ಪತ್ರಿಕೆ ಮೇನ್ ಏನು ಅಂದ್ರೆ ಎಡಿಟೋರಿಯಲ್ ಕಂಪಲ್ಸರಿ ಎಡಿಟೋರಿಯಲ್ ಓದ್ಬೇಕು. ಪ್ಲಸ್ ಹೆಡ್ಲೈನ್ಸ್ ರೆಗ್ಯುಲರ್ ಒಳಗಿರೋದು ಕೆಲವು ಗ್ಲಾನ್ಸ್ ಮಾಡದೇ ಇದ್ರು ಖಂಡಿತ ಹೆಡ್ಲೈನ್ಸ್ ಎಲ್ಲ ನೋಡಿದ್ರೆ ಅವ್ರ ನಾಲೆಜ್ ಇಂಪ್ರೂವ್ ಆಗುತ್ತೆ. ಏನ್ ನಡೀತಾ ಇದೆ ತಿಳ್ಕೊಳ್ತಾರೆ. ಕೆಲವು ಅದರಲ್ಲಿ ಒಳ್ಳೇದ್ ತಗೊಂಡು ಕೆಟ್ಟದ್ ಬಿಡ್ಬೇಕು. ಕ್ರೈಮೇ ನೋಡೋದು ಇದು ಮಾಡೋದು ಬಿಟ್ರೆ ಒಳ್ಳೇದಾಗುತ್ತೆ. ತುಂಬಾ ಸಂತೋಷ. ಯಾವ ವಿಷಯಗಳನ್ನ ಯಾವ ಸುದ್ದಿ ಸಮಾಚಾರಗಳನ್ನ ಓದ್ಬೇಕು ಅನ್ನೋದ್ರ ಬಗ್ಗೆ ಯುವಕರಿಗೆ ಹೇಳಿದ್ರಿ. ಯುವಕರು ಎಲ್ಲರೂ ದಿನಪತ್ರಿಕೆಗಳನ್ನು ಓದಿ ತುಂಬಾ ಅದರಿಂದ ಒಳಿತಾಗುತ್ತೆ. ಶ್ರೀನಿವಾಸ್ ತುಂಬಾ ಧನ್ಯವಾದ, ನೀವು ಬಂದಿದ್ದು. ಶಶಿಕುಮಾರ್, ಶಿವರಾಮ್ ಸರ್ ತುಂಬಾ ಧನ್ಯವಾದ. ನಿಮ್ಗೆಲ್ರಿಗೂ ಶುಭ ದಿನ. ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಾಳೆ ನಮ್ಮ ಸ್ವಾಮಿ CEO ಅವ್ರು ಬರ್ತಾರೆ. ಅವರು ಪತ್ರಿಕೆಗಳ ಬಗ್ಗೆ ಒಂದಷ್ಟು ವಿಶ್ಲೇಷಣೆ, ಮಾತುಕತೆ, ಹರಟೆ ಇದ್ದೇ ಇರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಶುಭ ದಿನ. ನಮಸ್ಕಾರ.